Hello students. In this class we'll be discussing about some more important points about Mendel's laws, and especially in this class we'll be discussing about deviations of Mendel's law or deviations from Mendel's law, Mendel's principles. So as we have studied, Gregor John Mendel proposed three important laws, that is law of dominance and the law of segregation of gametes, and the third is law of independent assortment. So there are Gregor John Mendel mainly worked on garden pea plant, and that we all know, right? So there are some plants or some species which deviates from which show deviation from Gregor John Mendel's original laws, right? So this class is specially based on the deviations from Mendel's principles. So there are mainly three different kinds of topics which deviate from Mendel's law. Those are, first one is incomplete dominance. First one, incomplete dominance, and the second one is codominance, and the third one is multiple allism. Multiple allism is also an example for codominance only. Okay, that thing we'll be discussing one by one, right? Let us start with the first one, that is incomplete dominance. So starting from the definition, the definition says incomplete dominance is a form of intermediate inheritance in which one allele for a specific trait is not completely dominant over the other allele. This results in a combined phenotype. So as the definition ಏನು ಹೇಳುತ್ತಂದ್ರೆ ಇಲ್ಲೇ incomplete dominance ಅಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಇನ್ಹೆರಿಟನ್ಸ್, ರೈಟ್? ಈ ಇನ್ಹೆರಿಟನ್ಸ್ ಒಳಗೆ ಏನಾಗುತ್ತೆ, ಒನ್ ಅಲೀಲ್, ಸೇ ಫಾರ್ ಎಕ್ಸಾಂಪಲ್ ಒಂದು ಕ್ಯಾರೆಕ್ಟರ್ಗೆ ಒಂದು ಜೀನ್ ರೆಸ್ಪಾನ್ಸಿಬಲ್ ಇರುತ್ತೆ ಅಂತೇಳಿ ನಮ್ಗೆ ಆಲ್ರೆಡಿ ಗೊತ್ತೈತಿ, ರೈಟ್? ಸೊ ಈ ಒಂದು ಕ್ಯಾರೆಕ್ಟರ್ಗೆ ಒಂದು ಜೀನ್ ರೆಸ್ಪಾನ್ಸಿಬಲ್ ಇರ್ತೈತಿ. ಸೊ ದೇರ್ ಆರ್ ಟೂ ಫಾರ್ಮ್ಸ್ ಆಫ್ ಜೀನ್ಸ್ ವಿಚ್ ಆರ್ ಪ್ರೆಸೆಂಟ್, ರೈಟ್? ಒಂದು ಜೀನ್ ಒಳಗೆ ಎರಡು ಫಾರ್ಮ್ಸ್ ಇರ್ತವೆ, ಒಂದು ಡಾಮಿನೆಂಟ್ ಇರುತ್ತೆ, ಇನ್ನೊಂದು ರಿಸೆಸಿವ್ ಇರುತ್ತೆ, ಹೌದಾ? ಸೊ ಈ ಪರ್ಟಿಕ್ಯುಲರ್ ಡೆಫಿನಿಷನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಏನು ಹೇಳುತ್ತಂದ್ರೆ, ಇಲ್ಲೇ ಡಾಮಿನೆಂಟ್ ಅಲೀಲ್ ಯಾವ್ದು ಇರುತ್ತಲ್ಲ ಅದು ಕಂಪ್ಲೀಟ್ಲಿ ಡಾಮಿನೇಟ್ ಆಗಂಗಿಲ್ಲ ರಿಸೆಸಿವ್ ಮೇಲೆ, ರೈಟ್? ಅಂದರೆ ಏನ್ರಿ, ಈ ಡಾಮಿನೆಂಟ್ ಅಲೀಲ್ ಏನು ಮಾಡುತ್ತೆ, ಜನರಲಿ ರಿಸೆಸಿವ್ ಅಲೀಲ್ನ ಸಪ್ರೆಸ್ ಮಾಡುತ್ತೆ, ಹೌದಾ? ಬಟ್ ಈ ಪರ್ಟಿಕ್ಯುಲರ್ ಕೇಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ಏನಾಗುತ್ತೆ, ಡಾಮಿನೆಂಟ್ ಅಲೀಲ್ ಈ ರಿಸೆಸಿವ್ ಅಲೀಲ್ನ ಸಪ್ರೆಸ್ ಮಾಡೋಕೆ ಫೇಲ್ ಆಗುತ್ತೆ, ಸಪ್ರೆಸ್ ಮಾಡೋಕ್ಕಾಗಂಗಿಲ್ಲ. ಸೊ ಅದನ್ನು ಏನು ಹೇಳ್ತಿಲ್ಲ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಕರಿತೀವಿ ನಾವು. ಸೊ ಇನ್ನೊಂದ್ಸರಿ ಹೇಳ್ಬಿಡಲಿ ಡೆಫಿನೇಷನ್. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಸ್ ಅ ಫಾರ್ಮ್ ಆಫ್ ಇಂಟರ್ಮೀಡಿಯೇಟ್ ಇನ್ಹೆರಿಟನ್ಸ್ ಇನ್ ವಿಚ್ one allele for a specific trait is not completely dominant over the other allele. This results in a combined phenotype. ಅಂದರೆ ಏನ್ರಿ, ಸೇ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನಾ. ಏನಾಗುತ್ತೆ, ಒಂದು ರೆಡ್ ಕಲರ್ ಫ್ಲವರ್ ತೊಗೊಳ್ಳೋಣ, ಇನ್ನೊಂದು ವೈಟ್ ಕಲರ್ ಫ್ಲವರ್ ತೊಗೊಳ್ಳೋಣ. ಸೊ ಎರಡೂ ಮಿಕ್ಸ್ ಮಾಡಿದರೆ ಏನಾಗುತ್ತೆ, ಕಂಬೈನ್ಡ್ ಫಿನೋಟೈಪ್ ಪಿಂಕ್ ಕಲರ್ ಬರುತ್ತೆ. ಇದೇ ಈ ಪರ್ಟಿಕ್ಯುಲರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ದ ಮೇನ್ ಥೀಮ್, ರೈಟ್? ಸೊ ನೋಡೋಣ, let us start with the first example. So example for incomplete dominance are snapdragon flower, ಅದಕ್ಕೆ ಸೈಂಟಿಫಿಕ್ ನೇಮ್ ಆಂಟಿರೈನಮ್ ಸ್ಪೀಸೀಸ್ ಅಂತಲೂ ಕರಿತೀವಿ, ಇನ್ನೊಂದು ಹೆಸರು ಡಾಗ್ ಫ್ಲವರ್ ಅಂತಲೂ ಕರಿತೀವಿ. ಸೊ ಇನ್ನೊಂದು ಪ್ಲಾಂಟ್ ಯಾವುದು, ಮಿರಾಬಿಲಿಸ್. ದೀಸ್ ಟು ಆರ್ ದ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ incomplete dominance, right? So now we'll start with the snapdragon flower or dog flower ತಗೊಂಡು ನಾನು ಎಕ್ಸ್ಪ್ಲೇನ್ ತೋರಿಸ್ತೀನಿ ಇದ್ರೊಳಗೆ, ರೈಟ್? ಸೊ ಈ ಡ್ರ್ಯಾಗನ್ ಪ್ಲಾಂಟ್ ಅಥವಾ ಇದೇನು ಡಾಗ್ ಫ್ಲವರ್ ಅಂತ ಏನು ಕರಿತೀವಿಲ್ಲ, ಇದರೊಳಗೆ ಎರಡು ಥರದ ಹೂವುಗಳು ಬರ್ತವೆ. ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ಲಾಂಟ್ ಏನು ಮಾಡುತ್ತೆ, ವೈಟ್ ಫ್ಲವರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ಸ್ನ್ಯಾಪ್ಡ್ರ್ಯಾಗನ್ ಫ್ಲವರ್ ರೆಡ್ ಫ್ಲವರ್ನ ಪ್ರೊಡ್ಯೂಸ್ ಮಾಡುತ್ತೆ, ರೈಟ್? ಸೊ ಅದನ್ನು ಇಲ್ಲಿ ನೋಡೋಣ. ಸೊ ರೆಡ್ ಫ್ಲವರ್ ಯಾವ್ದು ಪ್ರೊಡ್ಯೂಸ್ ಮಾಡುತ್ತಲ್ಲ ಅದರದ್ದು ಜಿನೋಟೈಪ್ಸ್ ಏನಿರ್ತಾವೆ, ಕ್ಯಾಪಿಟಲ್ ಆರ್ ಅಂತ ತೊಗೊಂಡು ನಾವು, ರೈಟ್? ಅದನ್ನೇ ಹೇಳ್ತೀವಿ. ಆ್ಯಂಡ್ ವೈಟ್ ಫ್ಲವರ್ ಪ್ರೊಡ್ಯೂಸಿಂಗ್ ಸ್ನ್ಯಾಪ್ಡ್ರ್ಯಾಗನ್ ಪ್ಲಾಂಟ್ ಹ್ಯಾಸ್ ಜಿನೋಟೈಪ್ ಸ್ಮಾಲ್ ಆರ್,
ರೆಡ್ ಕಲರ್ ಇದ್ದಂಥ ಫ್ಲವರಿಗೆ ಕ್ಯಾಪಿಟಲ್ ಆರ್ ಕೊಟ್ವಿ, ಆ್ಯಂಡ್ ಸ್ಮಾಲ್ ವೈಟ್ ಕಲರ್ ಫ್ಲವರ್ ಇದ್ದಂಥ ಪ್ಲಾಂಟಿಗೆ ಸ್ಮಾಲ್ ಆರ್ ಕೊಟ್ವಿ, ರೈಟ್. ಸೊ ನಾವು ಅದನ್ನು ಕ್ರಾಸ್ ಮಾಡೋಣ. ಸೊ ದಿಸ್ ಈಸ್ the snapdragon red flower producing plant which is crossed with white flower producing plant, right. So these two become parents, and in the F1 generation what you will get, the F1 generation, the resultant individual is capital R and small r. That is ಅಂದ್ರೆ ಈ ಪರ್ಟಿಕ್ಯುಲರ್ ಯಾವುದು ಈ ರೆಡ್ ಕಲರ್ ಫ್ಲವರ್ ಪ್ರೊಡ್ಯೂಸಿಂದ ಬರುವಂಥ ಗ್ಯಾಮೆಟ್ ಯಾವುದು ಕ್ಯಾಪಿಟಲ್ ಆರ್ ಬರುತ್ತೆ, ರೈಟ್. ಸೊ ಅದೇ ಥರ ಇಲ್ಲಿ ವೈಟ್ ಫ್ಲವರ್ ಬರುವಂಥ ಪ್ಲಾಂಟಿಂದ ಬರುವಂಥ ಗ್ಯಾಮೆಟ್ ಯಾವುದು ಸ್ಮಾಲ್ ಆರ್ ಬರುತ್ತೆ. ಸೊ ರಿಸಲ್ಟಿಂಗ್ ಇಂಡಿವಿಜುವಲ್ ಬಿಕಮ್ಸ್ ಒನ್ ಕ್ಯಾಪಿಟಲ್ ಆರ್ ಆ್ಯಂಡ್ ಸ್ಮಾಲ್ ಆರ್. ಅಕಾರ್ಡಿಂಗ್ ಟು ಮೆಂಡಲ್ ಲಾ ಏನಾಗಬೇಕಾಗಿತ್ತಿಲ್ಲಿ, ದಿಸ್ ಈಸ್ ಹೆಟಿರೋಜೈಗಸ್ ಡಾಮಿನೆಂಟ್ ಕಂಡೀಷನ್, ರೈಟ್. ಒಂದು ಕ್ಯಾಪಿಟಲ್ ಆರ್ ಒಂದು ಸ್ಮಾಲ್ ಆರ್ ಐತಿ. ಸೊ ಇಲ್ಲೇ ಒಂದು ಡಾಮಿನೆಂಟ್ ಅಲ್ಲಿಲೇ ಐತಿ, ಇಲ್ಲಿ ಯಾವುದು ಕ್ಯಾಪಿಟಲ್ ಆರ್. ಸೊ ಡಾಮಿನೆಂಟ್ ಅಲ್ಲಿದ್ರೆ ಈ ಫ್ಲವರ್ ರೆಡ್ ಕಲರ್ ಆಗಬೇಕಾಗಿತ್ತು, ಬಟ್ ಸೊ ದಿಸ್ ಈಸ್ ದ ಡಿವಿಯೇಷನ್ ವಿಚ್ ಈಸ್ ಶೋನ್ ಬೈ ಸ್ನ್ಯಾಪ್ಡ್ರ್ಯಾಗನ್ ಪ್ಲಾಂಟ್, ರೈಟ್. ಸೊ ಇಲ್ಲೇನಾಗುತ್ತೆ, ರೆಡ್ ಕಲರ್ ಫ್ಲವರ್ ಆ್ಯಂಡ್ ವೈಟ್ ಫ್ಲವರ್ ಪ್ರೊಡ್ಯೂಸ್ ಮಾಡುವಂಥ ಪ್ಲಾಂಟಿನ ಎರಡು ಕೂಡಿಸಿದಾಗ ಏನಾಗುತ್ತೆ, ಪಿಂಕ್ ಕಲರ್ ಫ್ಲವರ್ ಬರುತ್ತೆ ಇಲ್ಲಿ, ರೈಟ್. ಸೊ ದಿಸ್ ಈಸ್ ದ ಇಂಟರ್ಮೀಡಿಯೇಟ್ ಕಂಡೀಷನ್. ಸೊ ಇಲ್ಲೇನಾಗುತ್ತೆ, ಗ್ರೆಗೋರ್ ಜಾನ್ ಮೆಂಡಲಿಂದ ಫಸ್ಟ್ ಲಾ, ಅದೇನು ಲಾ ಆಫ್ ಡಾಮಿನೆನ್ಸ್ ಫೇಲ್ಸ್. ಸೊ ಫಸ್ಟ್ ಲಾ ಆಫ್ ಡಾಮಿನೆನ್ಸ್ ಏನಾಗುತ್ತೆ, ಸೊ ಫಸ್ಟ್ ಲಾ ಆಫ್ ಡಾಮಿನೆನ್ಸ್ ಒಳಗೆ ದ ಪೇರೆಂಟ್ the offspring which is produced in F1, it will resemble the one of the parent, either ಕ್ಯಾಪಿಟಲ್ ಆರ್ ಇರ್ಬೋದು, ರೆಡ್ ಕಲರ್ ಫ್ಲವರ್ ಆಗಿರ್ಬೋದು, ಅಥವಾ ವೈಟ್ ಫ್ಲವರ್, ಎರಡರೊಳಗೆ ಒಂದು ಪೇರೆಂಟನ್ನು ಶೋ ಮಾಡಬೇಕಾಗಿತ್ತು. ಬಟ್ ಇಲ್ಲೇನಾಗುತ್ತೆ, ಎರಡೂ ಪೇರೆಂಟ್ ಹುಟ್ಟಿದಂಥ ಫಸ್ಟ್ ಒನ್ ಜನ್ರೇಷನ್ ಒಳಗೆ ಏನೋ ಹುಟ್ಟಿದಂಥ ಫ್ಲವರ್ ಐತಲ್ಲ, ಅದು ಪೇರೆಂಟ್ ಫ್ಲವರ್ ಮತ್ತಲೇ ಇರೋಂಗೇ ಇಲ್ಲ. ಇದು ಈ ಎರಡರ ನಡುವಿನ ಮಧ್ಯದ ಒಂದು ಸ್ಥಿತಿಯನ್ನು ತೋರಿಸ್ತದೆ, ರೆಡ್ ಆ್ಯಂಡ್ ವೈಟ್. ಸೊ ಇಂಟರ್ಮೀಡಿಯೇಟ್ ಯಾವುದು, ಪಿಂಕ್ ಕಲರ್. ಸೊ ದಿಸ್ ಈಸ್ ದ ಮೇನ್ ಡಿವಿಯೇಷನ್ ಫ್ರಮ್ ದ ಮೆಂಡಲ್ಸ್ ಲಾ ಆಫ್ ಡಾಮಿನೆನ್ಸ್, ರೈಟ್. ಇಲ್ಲಿ ಕ್ಯಾಪಿಟಲ್ ಆರ್ ಡಾಮಿನೇಟ್ ಆಗಬೇಕಾಗಿತ್ತು, ಬಟ್ ಇದು ಕಂಪ್ಲೀಟ್ಲಿ ಡಾಮಿನೇಟ್ ಆಗಲಿಲ್ಲ. ಸೊ ಕಂಪ್ಲೀಟಾಗಿ ಡಾಮಿನೇಟ್ ಆಗಿದ್ದರೆ ಏನಾಗಿತ್ತಿಲ್ಲ, ರೆಡ್ ಕಲರ್ ಫ್ಲವರ್ ಬರ್ತಿತ್ತು. ಸೊ ಆ್ಯಸ್ ದಿಸ್ ಈಸ್ ಶೋಯಿಂಗ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ದಿಸ್ ಪರ್ಟಿಕ್ಯುಲರ್ ಫ್ಲವರ್ ಹ್ಯಾಸ್ ಬಿಕಮ್ ಪಿಂಕ್ ಇನ್ ಕಲರ್, ರೈಟ್. ಸೊ ವೆನ್ ಯು ಸೆಲ್ಫ್ ಕ್ರಾಸ್ ನೋಡೋಣ, ಸೆಲ್ಫ್ ಕ್ರಾಸ್ ಮಾಡಿದರೆ ಏನಾಗುತ್ತೆ. ಸೊ ವೆನ್ ಯು ಸೆಲ್ಫ್ ಕ್ರಾಸ್ F1 ಜನ್ರೇಷನ್, ಸೊ ಗ್ಯಾಮೆಟ್ಸ್ ಯಾವ ಬರ್ತಾವ್ರಿ, ಒಂದು ಮೇಲ್ ಗ್ಯಾಮೆಟ್ ಇನ್ನೊಂದು ಫಿಮೇಲ್ ಗ್ಯಾಮೆಟ್, ಒಂದು ಕಡೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಗ್ಯಾಮೆಟ್ಸ್, ಇನ್ನೊಂದು ಕಡೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಗ್ಯಾಮೆಟ್, ರೈಟ್. ಸೊ ನಾವು ವಿಲ್ ಸಿ ದ ರಿಸಲ್ಟಿಂಗ್ ಆಫ್ ಸ್ಪ್ರಿಂಗ್ಸ್. ಸೊ ರಿಸಲ್ಟಿಂಗ್ ಆಫ್ ಸ್ಪ್ರಿಂಗ್ಸ್ ಒಳಗೆ ಫಸ್ಟ್ ಕ್ಯಾಪಿಟಲ್ ಆರ್ will become red color flower producing plant, and small capital R and small r will become pink color flower producing plant, and same capital R small r, again this becomes pink color flower, and small r becomes white color flower. So in F2 generation, this is F2 generation, right. So ಈ F2 generation ಒಳಗೆ ಏನಾಗುತ್ತೆ, ಅಗೇನ್ ದ ಪೇರೆಂಟ್ಸ್, ಇವೇನು ಪೇರೆಂಟ್ಸ್ ಅದಲ್ಲ ಇಲ್ಲಿ ಬಂದ ನೋಡ್ರಿ, ಯಾವುದು ಕ್ಯಾಪಿಟಲ್ ಆರ್ ಬಿಕಮ್ ರೆಡ್, ಹೌದಾ. ದೆನ್ ಸ್ಮಾಲ್ ಆರ್ ಬಿಕಮ್ ವೈಟ್. ಸೊ ದೀಸ್ ಆರ್ ಒರಿಜಿನಲ್, ದೇ ರಿಸೆಂಬಲ್ ಒರಿಜಿನಲ್ ಪೇರೆಂಟ್ಸ್. ವೆರ್ ಆಸ್ ಹೆಟಿರೋಜೈಗಸ್ ಇಂಡಿವಿಜುವಲ್ಸ್, you can see capital R small r, these are heterozygous conditions, right. So these heterozygous individuals are showing pink colored flowers, right. So this here the phenotypic ratio and genotypic ratio nodona. So now the phenotypic ratio is 1:2:1, that is 1 red color flower and 2 pink color flower and 1 white color flower, right. So genotypic ratio same, it is exactly equal to the phenotypic ratio. Again genotypic ratio is 1:2:1. This is 1 red, 2 pink and 1 white flower. So according to Mendel's law, ಏನಾಗಬೇಕಾಗಿತ್ತಲ್ಲಿ, when you cross homozygous
red color flower with homozygous white color flower, the phenotypic ratio in the F1 generation should be 3:1. ಹೌದಲ್ರಿ, 3 ರೆಡ್ ಆಮೇಲೆ 1 ವೈಟ್ ಬರಬೇಕಾಗಿತ್ತು. ಬಟ್ ಇನ್ಸ್ಟೆಡ್ ಆಫ್ ದ್ಯಾಟ್ ಹಿಯರ್ ವಿ ಆರ್ ಗೆಟಿಂಗ್ ದ ಫಿನೋಟೈಪಿಕ್ ರೇಷಿಯೋ 1:2:1. ಸೊ ದಿಸ್ ಕಂಡೀಷನ್ ಏನಾಗುತ್ತೆ ಇಲ್ಲಿ, ಸೊ ದಿಸ್ ಈಸ್ ದ ಡಿವಿಯೇಷನ್ ಫ್ರಮ್ ಮೆಂಡಲ್ಸ್ ಲಾ. ಸೊ ಇಲ್ಲಿ ಏನಾಗುತ್ತೆ, ಹಿಯರ್ F1 ಜನರೇಷನ್ neither red color trait or nor white trait is produced or appeared. F1 ಜನರೇಷನ್ ಒಳಗೆ ಇದು F1 ಜನರೇಷನ್. ಸೊ ಇಲ್ಲಿ ಏನಾಗುತ್ತೆ, ರೆಡ್ಡು ಬರಲಿಲ್ಲ ವೈಟು ಬರಲಿಲ್ಲ, ಇನ್ಸ್ಟೆಡ್ ಆಫ್ ದ್ಯಾಟ್ ಪಿಂಕ್ ಬಂತು. ಸೊ ಈ ಕಂಡೀಷನ್ಗೆ ಏನಂತೀವಿ ನಾವು, ಇದಕ್ಕೆ ಡಿವಿಯೇಷನ್ ಆಫ್ ಮೆಂಡಲ್ಸ್ ಲಾ ಆರ್ ದ ಫಸ್ಟ್ ಇದು ಯಾವುದು, ಇದಕ್ಕೆ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ means this is here the dominant allele capital R, right? So it is incompletely dominant over the recessive gene, that is small r. ಇಲ್ಲಿ ಕ್ಯಾಪಿಟಲ್ R ಅನ್ನೋದು ಸ್ಮಾಲ್ r ಮೇಲೆ ಇನ್ಕಂಪ್ಲೀಟ್ ಆಗಿ ಡಾಮಿನೆಂಟ್ ಆಗೈತಿ, ಅದರ ಸಲುವಾಗಿ ಇದು ಇಂಟರ್ಮೀಡಿಯೇಟ್ ಕಲರ್ ಇಲ್ಲೇ ಪ್ರೊಡ್ಯೂಸ್ ಆಗೈತಿ ಅಂತ ಹೇಳ್ತೀವಿ ನಾವು. ಸೊ ದಿಸ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ನೆಕ್ಸ್ಟ್ ಟಾಪಿಕ್ ಯಾವುದು, ಕೋಡಾಮಿನೆನ್ಸ್ ಅಂತ ಬರ್ತಾ, ರೈಟ್? ಸೊ ಈ ಆಗಲೇ ನೋಡಿದ್ದು ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ಏನಾಯಿತು, ಡಾಮಿನೆಂಟ್ ಅಲ್ಲಿ ಏನಿರುತ್ತಲ್ಲ ಅದು ಇಟ್ ಈಸ್ ಇನ್ಕಂಪ್ಲೀಟ್ಲಿ ಡಾಮಿನೇಟ್ ಓವರ್ ದ ರಿಸೆಸಿವ್ ಜೀನ್. ಸೊ ನಾವು ವಿಲ್ ಲುಕ್ ಇನ್ ಟು ದ ಅನದರ್ ಇಂಪಾರ್ಟೆಂಟ್ ಟಾಪಿಕ್, ಅನದರ್ ಟಾಪಿಕ್ ದಟ್ ಈಸ್ ಕೋಡಾಮಿನೆನ್ಸ್. ಕೋಡಾಮಿನೆನ್ಸ್ ಅಂತ ನೋಡೋಣ. ದಿಸ್ ಈಸ್ ಆಲ್ಸೋ ಅ ಕಂಡೀಷನ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಡೆಫಿನೇಷನ್. ಸೊ ಇಲ್ಲಿ ನೋಡ್ರಿ, ಕೋಡಾಮಿನೆನ್ಸ್ ಅಂದ್ರೇನ? ಕೋಡಾಮಿನೆನ್ಸ್ is a form of inheritance in which both dominant allele and recessive allele for a specific trait are expressed. As a result, the heterozygous phenotype show both the dominant and recessive characters. So ಅದರ ಅರ್ಥ ಏನಿಲ್ಲ, this is a condition. Codominance ಅಂದ್ರೆ ಏನ್ರಿ? ಕೋ ಮೀನ್ಸ್ as you see, ಕೋ ಅಂದ್ರೆ ಏನ್ರಿ? ಎರಡು ಒಂದಂಗ. ಕೋ ಅಂದ್ರೆ ಈ ಡಾಮಿನೆಂಟ್ ಅಲಿ ಆಸ್ ವೆಲ್ ಆಸ್ ರಿಸೆಸಿವ್ ಅಲಿ ಎರಡೂ ಅದ್ರ ಕ್ಯಾರೆಕ್ಟರ್ನ ತೋರಿಸ್ತಾವಿಲ್ಲೇ. ಒನ್ ಸೆಕೆಂಡ್, I will just clear this. ಓಕೆ. ಸೊ ಕೋಡಾಮಿನೆನ್ಸ್ ಏನ್ರಿ, ಈಗ a gene carries a particular character. So gene may be available in two forms. One is dominant, the other is recessive anta goತ್ತು ನಮಗೆ. Here dominant allele as well as the recessive allele both are equally showing their character. ಇದಕ್ಕೆ ಕೋಡಾಮಿನೆನ್ಸ್. ಇಲ್ಲೇ ಡಾಮಿನೆಂಟ್ ಅಲ್ಲಿಲೂ ಅದ್ರ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡುತ್ತೆ, ರಿಸೆಸಿವ್ ಅಲ್ಲಿಲೂ ಅದ್ರ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ರಿಸಲ್ಟಂಟ್ ಇಂಡಿವಿಜುವಲ್ ಯಾವುದೇನೋ ನಾವು ಯಾವುದೋ ಪ್ಲಾಂಟ್ ಅಥವಾ ಏನೋ ಆ್ಯನಿಮಲ್ ನಾವು ತೊಗೊಂಡು ಬಂದರೆ, ಸೊ ಆ ಇಂಡಿವಿಜುವಲ್ F1 ಜನರೇಷನ್ ಒಳಗೆ ಏನಾಗುತ್ತೆ, ಎರಡು ಕ್ಯಾರೆಕ್ಟರ್ನ ತೋರಿಸ್ತೈತಿ. ಯಾವುದು ಮೇಲ್ ಪೇರೆಂಟ್ದು ಕ್ಯಾರೆಕ್ಟರ್ ತೋರಿಸ್ತೈತಿ, ಫೀಮೇಲ್ ಪೇರೆಂಟ್ದು ಕ್ಯಾರೆಕ್ಟರ್ ತೋರಿಸ್ತೈತಿ. ಸೊ ಅದಕ್ಕೆ ಏನು ಕರಿತೀವಿ ನಾವು, ಕೋಡಾಮಿನೆನ್ಸ್. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಎಕ್ಸಾಂಪಲ್. ಸೊ ಹಿಯರ್ ದ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್ ಆರ್ ABO blood grouping in humans, human blood group ಆಗಿರ್ಬೋದು, and coat color in cow, rabbit, dog, etc. coat color ಅಂದ್ರೆ ಸ್ಕಿನ್ ಕಲರ್ ಕೌ ಒಳಗೆ ಅಥವಾ ರ್ಯಾಬಿಟ್ ಡಾಗ್ ಒಳಗೆ ನೋಡಿರ್ಬೋದು. ಸೊ ಏನು ಈಗ ಜರ್ಸಿ ಆಕಳ ತೊಗೊಂಡ್ರೆ ತಗೋರಿ, ಬಿಳಿ ಜರ್ಸಿ ಆಕಳಿರ್ತಾವೆ, ಅದ್ರ ಮೇಲೆ ಕರಿ ಪಟ್ಟಿರ್ತಾವೆ, ಅದ್ರಲ್ಲಿ ಕರಿ ಪ್ಯಾಚಸ್ ಇರ್ತಾವೆ. ಸೊ ಅದಕ್ಕೆ ಕೋಡಾಮಿನೆನ್ಸ್ ಅಂತ ಕರಿತೀವಿ, ರೈಟ್? ಸೊ ವಿಲ್ ಸಿ ದ ಎಕ್ಸಾಂಪಲ್. ಸೊ ಈ ಎಕ್ಸಾಂಪಲ್ ಯಾವುದು ಹೇಳ್ತೀನಿ ಅಂದರೆ, ಕೋಟ್ ಕಲರ್ ಇನ್ ಕವ್ ನೋಡೋಣ. ಓಕೆ, ಕೋಟ್ ಕಲರ್ ಇನ್ ಕವ್ ವಿಲ್ ಸಿ. ಸೊ ಹಿಯರ್ ದ black skin colored cow has genotype BB ಅಂದರೆ ಏನ್ರಿ, ಬ್ಲ್ಯಾಕ್ ಕಲರ್ಡ್ ಕವ್ ಅಂತ, ರೈಟ್? ಸೊ ಅದೇ ಥರ ಸ್ಮಾಲ್ BB ಅಂದರೆ ಏನ್ರಿ, ವೈಟ್ ಸ್ಕಿನ್ ಕಲರ್ಡ್ ಕವ್, ರೈಟ್? ಸೊ ಕ್ರಾಸ್ ಮಾಡೋಣ ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್. So here is the black colored cow and it is crossed with white colored cow. So the resultant, these become parents, and in the F1 generation capital B ಇದು
ಇಲ್ಲಿ ಯಾವ್ದು ಬರುತ್ತೆ ರೀ, ಗ್ಯಾಮೆಟ್ ಕ್ಯಾಪಿಟಲ್ ಬಿ ಬರುತ್ತೆ. ಆ್ಯಂಡ್ ಇದೇ ಥರ ಇಲ್ಲೇ ಈ ವೈಟ್ ಕಲರ್ ಕವ್ ಒಳಗೆ ಸ್ಮಾಲ್ ಬಿ ಗ್ಯಾಮೆಟ್ ಬರ್ತದೆ. ಸೊ ಅವೆರಡು ಫ್ಯೂಸ್ ಆಗಿ, ಸೊ ಇನ್ ದ F1 you will get the heterozygous condition, that is capital B and small b. So this particular cow, as you can see, ನೀವು cow correct ಆಗಿ ನೋಡಿದ್ರಂದ್ರೆ ಈ cow, it is white cow which is having black patches, right? So white cow with black patches. So here this particular cow has the character of this parent as well as this cow has the character of this parent, right? So ಅದರ ಅರ್ಥ ಇಲ್ಲಿ ಬ್ಲ್ಯಾಕ್ ಕಲರು ಐತಿ ಪೇರೆಂಟ್, ಒಂದು ಪೇರೆಂಟ್ದು, ಇನ್ನೊಂದು ಪೇರೆಂಟ್ದು ವೈಟ್ ಕಲರು ಐತಿ. ಸೊ ಇದಕ್ಕೆ ಏನು ಕರಿತೀವಿ ನಾವು, ಕೋಡಾಮಿನೆನ್ಸ್ ಅಂತ ಕರಿತೀವಿ, ರೈಟ್? ಸೊ ವೆನ್ ಯು ಸೆಲ್ಫ್ ಕ್ರಾಸ್ ದ F1 generation again, so what you will get, this will become the gametes, capital B ಒಂದು ಗ್ಯಾಮೆಟ್, ಸ್ಮಾಲ್ ಬಿ ಒಂದು ಗ್ಯಾಮೆಟ್. ಅದೇ ಥರ ಈ ಕಡೆ ಕ್ಯಾಪಿಟಲ್ ಬಿ ಒಂದು ಗ್ಯಾಮೆಟ್, ಸ್ಮಾಲ್ ಬಿ ಒಂದು ಗ್ಯಾಮೆಟ್. ನಾವು ಫಿಲ್ ಚೆಕ್ಕರ್ ಬೋರ್ಡ್ ಫಿಲ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ capital B, small b, capital B becomes black homozygous black cow. ಅದೇ ಥರ ಸೆಕೆಂಡ್ ಒನ್ capital B, small b, capital B, small b, capital B, small b, it becomes the blended cow. That is blended cow ಅಂದ್ರೆ ಏನ್ರಿ, both black as well as white color are present over here. ಅದೇ ಥರ ಇಲ್ಲಿ capital B, small b, this is also blended cow. ಇಲ್ಲಿ ಏನಾಗುತ್ತೆ, ಎರಡು ಕಲರು ಇಲ್ಲಿದಾವೆ. ಸೊ ಲಾಸ್ಟ್ is small b, small b becomes white, it is resembles the original parent, right? Here also the phenotypic ratio is 1:2:1, right? So 1 is black, 2 blended ಅಂದರೆ ಎರಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಇದ್ದಂಥದ್ದು, ಆ್ಯಂಡ್ 1 is white. So the ratio 1:2:1. The same will be the genotypic ratio, right? So ಇಲ್ಲಿ both phenotypic and genotypic ratio become equal, same. So this here in this example, the phenotypic ratio 1:2:1 deviates from phenotypic ratio 3:1, which is described in the Mendel's law of dominance. ಅದೇ ಥರ ಇಲ್ಲಿ ಮೆಂಡಲ್ಸ್ ಒರಿಜಿನಲ್ ಲಾ ಒಳಗೇನಿತ್ತು ರೀ, ಫಿನೋಟೈಪಿಕ್ ರೇಷಿಯೋ ಇವೆರಡು ಕ್ಯಾರೆಕ್ಟರ್ ಒಂದು ಕ್ಯಾರೆಕ್ಟರ್ ತೊಗೊಂಡು ನೀವು ಕ್ರಾಸ್ ಮಾಡಿದಾಗ ಏನು ಬಂದಿತ್ತು, ಫಿನೋಟೈಪಿಕ್ ರೇಷಿಯೋ 3:1 ಬಂದಿತ್ತು, ರೈಟ್? ಬಟ್ ಹಿಯರ್ ಇಲ್ಲೇನಿತ್ತು ಫಿನೋಟೈಪಿಕ್ ರೇಷಿಯೋ 1:2:1. ಸೊ ದಿಸ್ ಈಸ್ ಅಗೇನ್ ಅ ಡಿವಿಯೇಷನ್ ಫ್ರಮ್ ಮೆಂಡಲ್ಸ್ ಲಾ ಆಫ್ ಡಾಮಿನೆನ್ಸ್, ರೈಟ್? ಇದಕ್ಕೆ ಏನು ಕರಿತೀವಿ ನಾವು, ಕೋಡಾಮಿನೆನ್ಸ್ means both black color as well as white color are expressed in the F1 generation, right? So dominant ಅಲ್ಲಿ ಯಾವುದು, ಕ್ಯಾಪಿಟಲ್ ಬಿ ಅಂತ ತೊಗೊಂಡಿವಿ ನಾವು. ಇಲ್ಲೇ ಸ್ಮಾಲ್ ಬಿ ರಿಸೆಸಿವ್ ಅಲ್ಲಿ. ಸೊ ಇನ್ ದ F1 generation ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ ಎಲ್ಲೆಲ್ಲಿ ಹೆಟ್ರೋಜೈಗಸ್ ಕಂಡೀಷನ್ ಐತಿಲ್ಲ ಅಲ್ಲಿ ಎರಡು ಕ್ಯಾರೆಕ್ಟರ್, ಬ್ಲ್ಯಾಕ್ ಕಲರ್ ಐತಿ ಆ್ಯಂಡ್ ವೈಟ್ ಕಲರ್ ಐತಿ. ಸೊ ಇದಕ್ಕೆ ಏನು ಕರಿತೀವಿ ನಾವು, ಕೋಡಾಮಿನೆನ್ಸ್, ರೈಟ್? ಸೊ ಇನ್ ದ ಪ್ರೀವಿಯಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ಏನಾಗಿತ್ತು, ರೆಡ್ ಕಲರ್ ಫ್ಲವರ್ ತೊಗೊಂಡಿದ್ವಿ, ವೈಟ್ ಕಲರ್ ಫ್ಲವರ್ ತೊಗೊಂಡಿದ್ವಿ, ಇಂಟರ್ಮೀಡಿಯೇಟ್ ಬಂದಿದ್ದು ಪಿಂಕ್ ಕಲರ್ ಇತ್ತು. ಸೊ ಎರಡರ ನಡುವಿನ ಕಲರ್ ಬಂದಿತ್ತಲ್ಲಿ ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ. ವೆರಾಸ್ ಇನ್ ಕೋಡಾಮಿನೆನ್ಸ್ ದ ಫಿನೋಟೈಪ್ F1 phenotype or heterozygous individual will be having both parents ಕ್ಯಾರೆಕ್ಟರ್. ಇಲ್ಲಿ ಎರಡು ಪೇರೆಂಟ್ದು ಕ್ಯಾರೆಕ್ಟರ್ ಅದಾವು, ಒಂದು ಬ್ಲ್ಯಾಕು ಐತಿ ವೈಟು ಐತಿ. ಬಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ಎರಡು ಪೇರೆಂಟ್ದು ಯಾವುದೂ ಕ್ಯಾರೆಕ್ಟರ್ ಇರಲಿಲ್ಲ F1 ಜನರೇಷನ್ ಒಳಗೆ, ರೆಡ್ಡು ಇರಲಿಲ್ಲ ವೈಟು ಇರಲಿಲ್ಲ. F1 ಜನರೇಷನ್ ಒಳಗೆ ಒಂದು ಹೊಸ ಥರದ್ದು ಪಿಂಕ್ ಕಲರ್ ಬಂದಿತ್ತಲ್ಲಿ. ಬಟ್ ಇಲ್ಲೇ ದ F1 ಜನರೇಷನ್ ಶೋಯಿಂಗ್ ಬೋತ್ ಪೇರೆಂಟ್ಸ್ ಕ್ಯಾರೆಕ್ಟರ್ ಬ್ಲ್ಯಾಕ್ ಆ್ಯಸ್ ವೆಲ್ ಆಸ್ ವೈಟ್. ಸೊ ದಿಸ್ ಈಸ್ ದ ಕೇಸ್ ಇನ್ ಕೋಡಾಮಿನೆನ್ಸ್, ರೈಟ್? ಸೊ ಇಲ್ಲಿ ನೋಡಿರಿ, F1 ಜನರೇಷನ್ ಬೋತ್ ಬ್ಲ್ಯಾಕ್ ಕೋಡ್ black code color that is B and white code color that is small b are expressed independently without showing any blending. ಅಂದ್ರೆ ಏನ್ರಿ, ಇಲ್ಲಿ ನೋಡ್ರಿ, ವೈಟು ಸಪ್ರೇಟ್ ಆಗಿ ವೈಟ್ ಕಲರ್ ಕಂಪ್ಲೀಟ್ ಕಾಣುತ್ತೆ, ಬ್ಲ್ಯಾಕ್ ಕಲರ್ ಕಂಪ್ಲೀಟ್ ಆಗಿ ಕಾಣುತ್ತೆ ಇಲ್ಲಿ. ಸೊ ಎರಡರ ನಡುವೆ ಇಂಟರ್ಮೀಡಿಯೇಟ್ ಅರ್ಧಂಬರ್ಧ ಈ ಪೂರ ಕರಿ ಇಲ್ಪ, ಒಂದು ಸ್ವಲ್ಪ ಅರ್ಧಂಬರ್ಧ ಸ್ವಲ್ಪ ಕರಿ ಅಂತೇಳಿ ಕಾಣಂಗಿಲ್ಲ ಇಲ್ಲಿ. ಬೋತ್ ಬ್ಲ್ಯಾಕ್ ಕಲರು ಐತಿ ಆ್ಯಂಡ್ ವೈಟ್ ಕಲರು ಐತಿ. ಸೊ ಈ ಥರಕ್ಕೆ ಏನು ಕರಿತೀವಿ ನಾವು, ಕೋಡಾಮಿನೆನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್
topic is multiple allelism. So multiple allelism it is also an example for codominance. So ನೋಡೋಣ ಯಾವ ಥರ codominance ಗೆ example ಅಂತ ಹೇಳಿ. So let us start with the definition. The definition says more than two alternative forms of single gene or allele occupying same locus on the homologous chromosome which control a single character is called multiple allelism. ಅದರ ಅರ್ಥ ಏನ್ರಿ, ಇಲ್ಲಿ ಒಂದು ಕ್ಯಾರೆಕ್ಟರ್ ಯಾವುದೋ ಒಂದು ಕ್ಯಾರೆಕ್ಟರ್ ತಗೋರಿ. ಸೇ ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಬ್ಲಡ್ ಗ್ರೂಪ್ ಅಂತ ಐತಿ. ಸೊ ಎಕ್ಸಾಂಪಲ್ ಈಸ್ ABO ಬ್ಲಡ್ ಗ್ರೂಪಿಂಗ್. ಸೊ ಹ್ಯೂಮನ್ ಬ್ಲಡ್ ಗ್ರೂಪ್. ನಾವು ಹ್ಯೂಮನ್ ಬ್ಲಡ್ ಗ್ರೂಪ್ ತೊಗೊಂಡ್ರೆ ಇಲ್ಲಿ ಏನೈತಿ, ಆ ಬ್ಲಡ್ ಗ್ರೂಪನ್ನು ಡಿಸೈಡ್ ಮಾಡುವಂಥ ಜೀನ್ ಏನೈತಲ್ಲ, ಸೊ ಅದು 3 ಫಾರ್ಮ್ಸ್ ಒಳಗೆ ಅವೈಲೇಬಲ್ ಐತಿ, ರೈಟ್. ಸೊ ಆ ಜೀನ್ಸ್ನ ಒಂದು ಕ್ಯಾರೆಕ್ಟರ್ ಅದು ಬ್ಲಡ್ ಗ್ರೂಪ್ ಅನ್ನುವಂಥ ಒಂದು ಕ್ಯಾರೆಕ್ಟರ್. ಸೊ ಅದನ್ನು ಕಂಟ್ರೋಲ್ ಮಾಡುವಂಥ ಅಲೀಲ್ಸ್ ಎಷ್ಟು ಅದಾವು, 3 ಅದಾವೆ ಇಲ್ಲಿ, ರೈಟ್. ಮೋರ್ ದ್ಯಾನ್ ಟೂ ಅಲೀಲ್ಸ್ ಆರ್ ಕಂಟ್ರೋಲಿಂಗ್ ಅ ಸಿಂಗಲ್ ಕ್ಯಾರೆಕ್ಟರ್. So this is called as multiple allelism, right? So more than two alleles are controlling a single character, that is blood group, right? ಇದಕ್ಕೆ multiple allelism ಅಂತ ಕರಿತೀವಿ. ಸೊ ನಾವು ಬ್ಲಡ್ ಗ್ರೂಪ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈ ಬ್ಲಡ್ ಗ್ರೂಪ್ ABO ಬ್ಲಡ್ ಗ್ರೂಪನ್ನು ನಮ್ಗೆ ಹ್ಯೂಮನ್ ಬೀಯಿಂಗ್ಸ್ಗೆ ಹೇಳಿದವ್ರು ಯಾರಂದ್ರೆ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅಂತೇಳಿ ಇನ್ ದ ಇಯರ್ 1900. ಸೊ ಅವನು ಈ ಹ್ಯೂಮನ್ ಬ್ಲಡ್ ಗ್ರೂಪನ್ನು 4 ವಿಧವಾಗಿ ವಿಂಗಡಣೆ ಮಾಡ್ತಾನೆ. ಸೊ ದಟ್ ಈಸ್ A, B, AB ಆ್ಯಂಡ್ O. ವಿ ಆಲ್ ನೋ ದ್ಯಾಟ್ ವಿ ಹ್ಯಾವ್ 4 ಟೈಪ್ಸ್ ಆಫ್ ಬ್ಲಡ್ ಗ್ರೂಪ್ಸ್, A, B, AB ಆ್ಯಂಡ್ O ಇರ್ಬೋದು, ರೈಟ್. ಸೊ ಈ ಪದ್ಧತಿಯನ್ನು ಹೇಳಿಕೊಟ್ಟವರು ಕಾರ್ಲ್ ಲ್ಯಾಂಡ್ಸ್ಟೀನರ್ ಇನ್ ದ ಇಯರ್ 1900. ಓಕೆ. ಸೊ ಅಗೇನ್, ಸೊ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾ, ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ ಈಸ್ ಡಿಟರ್ಮೈನ್ಡ್ ಬೈ 2 kinds ಆಫ್ ಪ್ರೋಟೀನ್ಸ್ found in the blood such as antigens and antibodies. ಸೊ ಬ್ಲಡ್ ಗ್ರೂಪ್ ಅನ್ನೋದು ಬ್ಲಡ್ ಒಳಗಿದ್ದಂಥದ 2 ಥರದ ಪ್ರೋಟೀನ್ಸ್ ಮೇಲೆ ಡಿಪೆಂಡ್ ಆಗೈತಿ. ಸೊ ಆ ಪ್ರೋಟೀನ್ಸ್ ಯಾವುವು, ಒಂದು ಆ್ಯಂಟಿಜನ್ ಆ್ಯಂಡ್ ಎರಡನೇದು ಆ್ಯಂಟಿಬಾಡಿ, ರೈಟ್. ಒಂದನೇದು ಆ್ಯಂಟಿಜನ್, ಎರಡನೇದು ಆ್ಯಂಟಿಬಾಡಿ. ಒಂದು ಸೆಕೆಂಡ್, ಲೆಟ್ ಮಿ ಕ್ಲಿಯರ್ ದಿಸ್. Hopefully it is visible to you. We'll move to the next point. So here antigens, or ಇದಕ್ಕೆ antigens ಇನ್ನೊಂದು ಏನು ಕರೀತಾರೋ agglutinogens ಅಂತಲೂ ಕರಿತೀವಿ. So these agglutinogens or antigens are the glycoproteins. So glycoproteins present on the membrane of RBC. ಅಂದರೆ antigens ಏನ್ರಿ, antigens are generally present on RBC, membrane of RBC. See RBC ರೆಡ್ ಬ್ಲಡ್ ಸೆಲ್ಸ್ ಏನೈತಲ್ರಿ, ಅದ್ರದ್ದು ಏನು ಮೆಂಬ್ರೇನ್ ಇರುತ್ತಲ್ಲ ಅದ್ರ ಮೇಲೆ ಆ್ಯಂಟಿಜನ್ಸ್ ಇರ್ತಾವೆ. ಸೊ 2 ಥರದ ಆ್ಯಂಟಿಜನ್ಸ್ ಇರ್ಬೋದು, ಒಂದು ಆ್ಯಂಟಿಜನ್ A ಕ್ಯಾಪಿಟಲ್ A ಆ್ಯಂಡ್ ಆ್ಯಂಟಿಜನ್ ಕ್ಯಾಪಿಟಲ್ B. ಸೊ ಈ 2 ಆ್ಯಂಟಿಜನ್ A ಆ್ಯಂಡ್ ಆ್ಯಂಟಿಜನ್ B ಎಲ್ಲಿರ್ತಾವೆ, ಇವು ಮೆಂಬ್ರೇನ್ ಆಫ್ RBC ಮೇಲೆ ಇರ್ತಾವೆ. ಸೊ ಅದೇ ಥರ ನೆಕ್ಸ್ಟ್ ಆ್ಯಂಟಿಬಾಡಿ, ಅವ್ರು ಇದಕ್ಕೆ ಇನ್ನೊಂದು ಏನು ಕರಿತೀವಿ, ಅಗ್ಲೂಟಿನಿನ್ಸ್ ಅಂತಲೂ ಕರಿತೀವಿ. ಆ್ಯಂಟಿಜನ್ಸ್ಗೆ ಅಗ್ಲೂಟಿನೋಜನ್ಸ್ ಆ್ಯಂಡ್ ಆ್ಯಂಟಿಬಾಡೀಸ್ಗೆ ಅಗ್ಲೂಟಿನಿನ್ಸ್ ಅಂತ ಕರಿತೀವಿ, ರೈಟ್. ಸೊ ದೀಸ್ ಅಗ್ಲೂಟಿನಿನ್ಸ್ ಆರ್ ಆ್ಯಂಟಿಬಾಡೀಸ್ ಆರ್ ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ ದ ಬ್ಲಡ್ ಪ್ಲಾಸ್ಮಾ. ಸೊ ಆ್ಯಂಟಿಜನ್ಸಲ್ಲಿ ಇರ್ತವೆ, ಮೆಂಬ್ರೇನ್ ಆಫ್ RBC ಮೇಲೆ ಇರ್ತವೆ, RBC ಸೆಲ್ಸ್ ಒಳಗೆ ಇರ್ತವೆ. RBC ಸೆಲ್ಸ್ ಮೇಲೆ ಏನು ಮೆಂಬ್ರೇನ್ ಇರ್ತಲ್ಲ ಅಲ್ಲಿ ಆ್ಯಂಟಿಜನ್ಸ್ ಇರ್ತವೆ. whereas antibodies they are present in the blood plasma. blood ಒಳಗೆ ಲಿಕ್ವಿಡ್ ಪೋರ್ಷನ್ ಐತಲ್ಲ ಪ್ಲಾಸ್ಮಾ ಸ್ಟೇಟ್ ಒಳಗಿದ್ದಂಥದ್ದು, ಅದರೊಳಗೆ ಏನೈತಿ, ಒಂದೇ ಸೆಕೆಂಡ್, ಅದರೊಳಗೆ ಆ್ಯಂಟಿಬಾಡೀಸ್ ಇರ್ತಾವೆ. ಓಕೆ. ಸೊ ದೇರ್ ಆರ್ 2 types of antibodies. one is anti-A small a, anti-B. ಅದರ ಏನ್ರಿ ಅರ್ಥ, ಇಲ್ಲಿ ಆ್ಯಂಟಿಜನ್ಸ್ ನೋಡ್ರಿ ಕ್ಯಾಪಿಟಲ್ A ಆ್ಯಂಡ್ ಕ್ಯಾಪಿಟಲ್ B ಒಳಗೆ ನೋಟೇಷನ್ ಕೊಟ್ಟಾರೆ, ವೆರಸ್ ಆ್ಯಂಟಿಬಾಡೀಸ್ಗೆ ಸ್ಮಾಲ್ a ಆ್ಯಂಡ್ ಸ್ಮಾಲ್ b ಅಂತ ಕೊಟ್ಟಿವಿ. ಓಕೆ. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ABO blood groups are controlled by the gene I.
which produces sugar polymer on RBC. ಸೊ ಅಂದರೆ ಏನ್ರಿ ABO ಬ್ಲಡ್ ಗ್ರೂಪನ್ನು ಈ ಎ ಬಿ ಆ್ಯಂಡ್ ಒ ಇವೆ 4 ಬ್ಲಡ್ ಗ್ರೂಪ್ಸ್ ಅದಲ್ಲ, ಇದಕ್ಕೆ ಇನ್ನೊಂದು ಹೆಸರಿನ ABO ಬ್ಲಡ್ ಗ್ರೂಪ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಪರ್ಟಿಕ್ಯುಲರ್ ABO ಬ್ಲಡ್ ಗ್ರೂಪನ್ನು ಕಂಟ್ರೋಲ್ ಮಾಡುವಂಥ ಜೀನ್ ಯಾವುದು? ಐ ಜೀನ್ ಅಂತ ಬರ್ತೈತಿ. ಐ ಜೀನ್ ಅನ್ನೋದು ಈ ABO ಬ್ಲಡ್ ಗ್ರೂಪನ್ನು ಕಂಟ್ರೋಲ್ ಮಾಡ್ತೈತಿ, ರೈಟ್. ಸೊ ಈ ಐ ಜೀನ್ ಏನು ಕೆಲಸಪ್ಪ? ಐ ಜೀನ್ ಅಂದ್ರೆ ಐ ಜೀನ್ ವಿಲ್ ಪ್ರೊಡ್ಯೂಸ್ ಅ ಶುಗರ್ ಪಾಲಿಮರ್ ಆನ್ RBC. ಅಂದರೆ ಏನ್ರಿ, ಇಲ್ಲಿ ಆ್ಯಂಟಿಜನ್ ಏನೈತಲ್ಲ, ಆ್ಯಂಟಿಜನ್ RBC ಮೇಲೆ, ಮೆಂಬ್ರೇನ್ ಆಫ್ RBC ಮೇಲೆ ಏನಿರುತ್ತಲ್ಲ, ಸೊ ಅದರೊಳಗೆ ಶುಗರ್ ಇರ್ತೈತಿ, ಶುಗರ್ ಅಲಾಂಗ್ ವಿತ್ ಪ್ರೋಟೀನ್, ರೈಟ್. ಸೊ ಆ ಶುಗರ್ ಪ್ರೊಡ್ಯೂಸ್ ಮಾಡುವಂಥ ಎನ್ಸೈಮ್, ಆ ಶುಗರ್ ಮೇಲೆ ಈ ಬ್ಲಡ್ ಗ್ರೂಪ್ ಡಿಪೆಂಡ್ ಆಗೈತಿ. ಓಕೆ, ಬ್ಲಡ್ ಗ್ರೂಪ್ ಈಸ್ ಡಿಪೆಂಡೆಂಟ್ ಆನ್ ದ sugar which is produced on the membrane of RBC. It is okay. So I gene will produce that particular sugar. So based on the type of sugar produced, the blood groups will vary. ಈ ಪರ್ಸನ್ಗೆ ಒಬ್ಬ A ಬ್ಲಡ್ ಗ್ರೂಪ್ ಐತಿ, ಅಥವಾ B ಬ್ಲಡ್ ಗ್ರೂಪ್ ಐತಿ, ಅಥವಾ O ಬ್ಲಡ್ ಗ್ರೂಪ್ ಐತಿ, ಅಥವಾ AB ಬ್ಲಡ್ ಗ್ರೂಪ್ ಐತಿ ಹೇಳ್ತಿಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಶುಗರ್ A ಬ್ಲಡ್ ಗ್ರೂಪ್ ಒಳಗಿದ್ದಂಥ ಪರ್ಸನ್ RBC ಮೇಲೆ ಒಂದು ಥರ ಶುಗರ್ ಇರ್ತೈತಿ. ಅದೇ ಥರ B ಬ್ಲಡ್ ಗ್ರೂಪ್ ಇದ್ದಂಥ ಪರ್ಸನ್ ಒಳಗೆ ಇನ್ನೊಂದು ಥರ ಶುಗರ್ ಇರ್ತೈತಿ. AB ಒಳಗೆ ಈ ಎರಡು ಯಾವುದು A ಮತ್ತು B ಒಳಗೆ ಅಂತಲೇ ಎರಡು ಕಂಬೈಂಡ್ ಆದಂಥ ಶುಗರ್ ಇರ್ತೈತಿ. O ಒಳಗೆ ಯಾವುದೇ ಥರ ಶುಗರ್ ಇರಂಗಿಲ್ಲ. ಓಕೆ, ಸೊ ಇದು ಪರ್ಟಿಕ್ಯುಲರ್ ಜೀನ್ ಕ್ಯಾರೆಕ್ಟರ್ ಇದು. ಓಕೆ, ನಾವು ಮೂವಿಂಗ್ ಆನ್ ಟು ನೆಕ್ಸ್ಟ್ ಪಾಯಿಂಟ್. ಸೊ ಹಿಯರ್ this particular I gene has 3 alleles. ಓಕೆ, ಇಲ್ಲಿ I gene ಏನೈತಲ್ಲ ಅದ್ರೊಳಗೆ 3 alleles ಬರ್ತವೆ. ಒನ್ ಈಸ್ ಕ್ಯಾಪಿಟಲ್ IA ಆ್ಯಂಡ್ ಕ್ಯಾಪಿಟಲ್ IB ಆ್ಯಂಡ್ ಸ್ಮಾಲ್ I. ಇವು 3 ಥರದ ಅಲೀಲ್ಗಳು ಬರ್ತವೆ. ಸೊ ಈ 3 ಅಲೀಲ್ ಒಳಗೆ IA ಆ್ಯಂಡ್ IB ಆರ್ ಡಾಮಿನೆಂಟ್ ಅಲೀಲ್ಸ್. IA ಆ್ಯಂಡ್ IB ಅಂತಲ್ಲ ಡಾಮಿನೆಂಟ್ ಅಲೀಲ್ಸು. ಇಲ್ಲಿ 2 ಡಾಮಿನೆಂಟ್ ಅಲೀಲ್, ಒಂದು IA ಆ್ಯಂಡ್ ಇನ್ನೊಂದು IB. ವೆರಾಸ್ ದ ರಿಸೆಸಿವ್ ಅಲೀಲ್ ಈಸ್ ಸ್ಮಾಲ್ I. ಸೊ ರಿಸೆಸಿವ್ ಅಲೀಲ್ ಯಾವುದಿದ್ರೊಳಗೆ ಒಂದು ರಿಸೆಸಿವ್ ಅಲೀಲ, 2 ಡಾಮಿನೆಂಟ್ ಅಲೀಲ್ಸ್ ಇದಾವೆ. 2 ಡಾಮಿನೆಂಟ್ ಅಲೀಲ್ಸ್ ಯಾವ್ರಿ? ಕ್ಯಾಪಿಟಲ್ IA ಆ್ಯಂಡ್ ಕ್ಯಾಪಿಟಲ್ IB. ಇವು ಡಾಮಿನೆಂಟ್ ಅಲೀಲ ಆ್ಯಂಡ್ ರಿಸೆಸಿವ್ ಅಲೀಲ್ ಓನ್ಲಿ ಒನ್, ದಟ್ ಈಸ್ ಸ್ಮಾಲ್ I. ಓಕೆ, now based on these alleles we look into different types of blood groups. So in the first column here you can see allele from male parent. So male parent can produce these alleles. Male parent ಒಳಗೆ IA allele ಬರಬಹುದು, IA. So these are different IA allele, IB allele and I. 3 different types of alleles. So these are female parent ಒಳಗೂ IA, IB and I 3 ಥರದ alleles ಇದಾವೆ. So based on that, what kind of blood group the offspring will have ಅನ್ನೋದನ್ನು ಈ ಚಾರ್ಟ್ ಒಳಗೆ ಹೇಳ್ಯಾರ. If in the first case, if the male parent has IA allele and the female parent has IAB allele, sorry, one more time. If the male parent has IA and female parent also has IA allele, so IA allele, the genotype will be IA and IA. So resulting blood group will be A. ಅಂದರೆ ಏನರ್ಥ, ಇಲ್ಲಿ ಒಂದೇ ಅಲೀಲ್ ತೊಗೊಂಡು ನಾನು ಒಂದು ಪೇರೆಂಟ್ ಒಳಗೆ. ಸೊ ದೀಸ್ ಆರ್ ನಥಿಂಗ್ ಬಟ್ ಗ್ಯಾಮೆಟ್ಸ್. ಓಕೆ, ದೀಸ್ ಆರ್ ನಥಿಂಗ್ ಬಟ್ ಗ್ಯಾಮೆಟ್ಸ್. ಈ ಇಂಡಿವಿಜುವಲ್ ಗ್ಯಾಮೆಟ್ ಒಳಗೆ ಯಾವಾಗಲೂ ಹ್ಯಾಪ್ಲಾಯ್ಡ್ ಇರ್ತಾವೆ, ರೈಟ್. ಸೊ ಆ ಗ್ಯಾಮೆಟ್ ಒಂದೇ ಗ್ಯಾಮೆಟನ್ನು ತೊಗೊಂಡಿವಿ. ಬೈ ಚಾನ್ಸ್ ಇದನ್ನು ಡಿಪ್ಲಾಯ್ಡ್ ಕಂಡೀಷನ್ ಒಳಗೆ ಹೇಳ್ಬೇಕಂದ್ರೆ ಈ ಥರ IA, IB ಈ ಥರ ಹೇಳ್ತಿದ್ವಿ, ರೈಟ್. ಸೊ ಈ ಪೇರೆಂಟ್ ಒಂದು ಅಲೀಲನ್ನು ಪ್ರೊಡ್ಯೂಸ್ ಮಾಡ್ತೈತಿ, ರೈಟ್. ಸೊ ಮೇಲ್ ಪೇರೆಂಟ್ ಒಂದು ಅಲೀಲ, ಫೀಮೇಲ್ ಪೇರೆಂಟ್ ಒಂದು. ಸೊ ಹೀಗಾಗಿ 2 ಥರದ ಅಲೀಲ್ ಬರ್ತಾವೆ. ಓಕೆ, ಸೊ ಇಲ್ಲಿ ನೋಡಿ, ಇಫ್ ದ ಮೇಲ್ ಪೇರೆಂಟ್ ಹ್ಯಾಸ್ IA allele, female parent also has IA, then the genotype will be IA. So the resulting the offspring A blood groupನ್ನು ಹೊಂದಿರ್ತೈತಿ. ಪೇರೆಂಟ್ ಒಳಗೆ 2 IA ಡೊನೇಟ್ ಮಾಡಿದಂದ್ರೆ A ಬ್ಲಡ್ ಗ್ರೂಪ್ ಬರ್ತೈತಿ. ಅದೇ ಥರ ಮೇಲ್ ಪೇರೆಂಟ್ ಡೊನೇಟ್ಸ್ IA allele and female parent produces IB allele, then the genotype will be IA and IB. So 2 dominant allele level. So this particular blood group becomes AB. So the third one, male parent IA allele will donate IA
and female parent will produce small I. ಈ ಪರ್ಟಿಕ್ಯುಲರ್ allele ಬಿತ್ತಂದ್ರೆ ಇಲ್ಲಿ ಏನಾಗುತ್ತೆ, the genotype will be IA and small I. So this particular case is heterozygous condition. As you can see here, this is heterozygous condition. ಒಂದು dominant allele ಐತಿ, ಒಂದು recessive allele ಐತಿ. Okay, so this is A blood group. Okay, ಒಂದು ಇರೋದ್ರಿಂದ A blood group. ಸೊ ಅದೇ ಥರ ಈ ಕೇಸ್ ಒಳಗೆ ನೋಡ್ರಿ, the female parent IB will donate IB and male parent will produce IB and female parent will produce IA. So resultant individual will be having both dominant alleles A and B, IA and IB. So the blood group will be AB. So if the male parent donates IB, female parent also donates IB, so resultant genotype will be IB and IB. So blood group will become B of the offspring blood group ಯಾವ್ದು B ಇರುತ್ತೆ. So last case IB and I, so IB and a small I, so the blood group will be B. So ಅದೇ ಥರ small I and this is also small I. Okay, ಇದು by mistake capital I ಆಗೈತಿ, so it's a small mistake, you can understand. So ಇಲ್ಲಿ male parent small I donate ಮಾಡೈತಿ, female parent ನ small I donate ಮಾಡೈತಿ, so ಅಲ್ಲಿ genotype will be small I. Okay, so ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೈತಿ, ಇದನ್ನ ಸ್ಮಾಲ್ ಐ ಅನ್ಕೊಂಬಿಟ್ರಿ, ಸ್ಮಾಲ್ ಐ. ಸೊ ದ ರಿಸಲ್ಟೆಂಟ್ ಇಂಡಿವಿಜುವಲ್ ವಿಲ್ ಬಿ ಹ್ಯಾವಿಂಗ್ O ಬ್ಲಡ್ ಗ್ರೂಪ್. ಸೊ O ಬ್ಲಡ್ ಗ್ರೂಪ್ ಆಗ್ಬೇಕಂದ್ರೆ ಎರಡು ಸ್ಮಾಲ್ ಐನ ಇರಬೇಕು, ಒಂದೇ ಒಂದು ಕ್ಯಾಪಿಟಲ್ ಐ ಇದ್ದರೂ ಅಲ್ಲಿ O ಬ್ಲಡ್ ಗ್ರೂಪ್ ಬರೋಂಗಿಲ್ಲ. ಸೊ O ಬ್ಲಡ್ ಗ್ರೂಪ್ ಅಂದ್ರೆ ಇಟ್ ಈಸ್ ಹ್ಯಾವಿಂಗ್ ಹೋಮೋಜೈಗಸ್ ರಿಸೆಸಿವ್ ಅಲೀಲ್ಸ್. ಓಕೆ, ಸೊ ದಿಸ್ ಈಸ್ ದ ಟೈಪ್ ಆಫ್ ಬ್ಲಡ್ ಗ್ರೂಪ್ ವಿಚ್ ಆಫ್ಸ್ಪ್ರಿಂಗ್ಸ್ ಮೇ ಗೆಟ್. ಸೊ ನಾವು this is, as I said earlier, multiple alleles also show codominance. ಸೊ ಇಲ್ಲೇ ಈ ಮಲ್ಟಿಪಲ್ ಅಲೀಲಿಸಮ್ ಅನ್ನೋದನ್ನು ಕೋಡಾಮಿನೆನ್ಸ್ಗೆ ಎಕ್ಸಾಂಪಲ್ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಸೊ ಹೆಂಗಾಗುತ್ತೆ ಅದನ್ನು ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ನಾವು ಟೇಕ್ ಹೋಮೋಜೈಗಸ್ A ಬ್ಲಡ್ ಗ್ರೂಪ್ ಹ್ಯಾವಿಂಗ್ ಪರ್ಸನ್, ಮೇಲ್ ಪರ್ಸನ್ ತಗೊಳ್ಳೋಣ. ಸೊ ಜಿನೋಟೈಪ್ ವಿಲ್ ಕ್ರಾಸ್ ದ್ಯಾಟ್ ವಿತ್ ಹೋಮೋಜೈಗಸ್ B ಬ್ಲಡ್ ಗ್ರೂಪ್ ಇದ್ದಂಥ ಪರ್ಸನ್, ಫೀಮೇಲ್ ಪರ್ಸನ್ ಜೊತೆ ಕ್ರಾಸ್ ಮಾಡೋಣ. ಸೊ ದ ಜಿನೋಟೈಪ್ಸ್ ವಿಲ್ ಬಿ IA ಫಾರ್ A ಬ್ಲಡ್ ಗ್ರೂಪ್ ಆ್ಯಂಡ್ IB ಫಾರ್ ಫೀಮೇಲ್ ಬ್ಲಡ್ ಗ್ರೂಪ್, ರೈಟ್. ಸೊ ಇಲ್ಲಿ ಏನಾಗುತ್ತೆ, ದ ಗ್ಯಾಮೆಟ್ಸ್ ವಿಲ್ ಬಿ, ದಿಸ್ ಪರ್ಟಿಕ್ಯುಲರ್ ಪೇರೆಂಟ್ ವಿಲ್ ಪ್ರೊಡ್ಯೂಸ್ ಗ್ಯಾಮೆಟ್ IA, ರೈಟ್. ಇಲ್ಲಿ IA ಗ್ಯಾಮೆಟ್ ಒಂದೇ ಪಾಸಿಬಲ್ ಐತಿ. ಸೊ ಅದೇ ಥರ ಇಲ್ಲೇ IB ಗ್ಯಾಮೆಟ್ ಒಂದೇ ಪಾಸಿಬಲ್ ಐತಿ. ಸೊ in the F1 generation what you will get, the resulting individual will be having IA and IB, both the alleles. So the blood group of the offspring will be AB. ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು, ಯಾವ್ದಾದ್ರು ಒಂದಾಗಿರ್ಬೋದು, ಮೇಲ್ ಅಥವಾ ಫೀಮೇಲ್. ಸೊ ಬ್ಲಡ್ ಗ್ರೂಪ್ ಏನಿರ್ತದೆ ಅದು AB ಇರುತ್ತೆ. ಸೊ ಹಿಯರ್ ನೋಡ್ರಿ, ದಿಸ್ ಈಸ್ ಆಲ್ಸೋ ಅ ಕೇಸ್ ಆಫ್ ಕೋಡಾಮಿನೆನ್ಸ್. ಯಾಕಂದ್ರೆ A ಬ್ಲಡ್ ಗ್ರೂಪ್ IA ಅಲ್ಲೀಲ್ ಐತಿ, B ಬ್ಲಡ್ ಗ್ರೂಪ್ಗೆ IB ಅಲ್ಲೀಲ್ ಐತಿ. ಸೊ ಗ್ಯಾಮೆಟ್ಸ್ ಎರಡು ಫ್ಯೂಸ್ ಮಾಡಿದರೆ ಐದರ್ A ಬರಬೇಕಾಗಿತ್ತು ಅಥವಾ B ಬರಬೇಕಾಗಿತ್ತು. ಮೆಂಡಲ್ ಹೇಳಿದ ಪ್ರಕಾರ, ಮೆಂಡಲ್ ಪ್ರಕಾರ ಡಾಮಿನೆಂಟ್ ಅಲೀಲ್ ಯಾವುದೋ ಒಂದು ಅಲೀಲ್ ಬರಬೇಕಾಗಿತ್ತು ಇಲ್ಲಿ, ರೈಟ್. ಸೊ ಐದರ್ ದ ಬ್ಲಡ್ ಗ್ರೂಪ್ A ಆಗಬೇಕಾಗಿತ್ತು ಅಥವಾ B ಆಗಬೇಕಾಗಿತ್ತು. ಬಟ್ ಇಲ್ಲೇನೈತಿ, ಬೋತ್ IA ಆ್ಯಂಡ್ IB ಆರ್ ಎಕ್ಸ್ಪ್ರೆಸ್ಡ್ ಟುಗೆದರ್. IAನೂ ಎಕ್ಸ್ಪ್ರೆಸ್ ಆಗೈತಿ, IBನೂ ಎಕ್ಸ್ಪ್ರೆಸ್ ಆಗೈತಿ. ಸೊ ಅದಕ್ಕೆ ಬ್ಲಡ್ ಗ್ರೂಪ್ ಏನಾಗಿತ್ತು ಇಲ್ಲಿ AB ಅಂತ ಆಗೈತಿ. ಸೊ ಅದಕ್ಕೆ ಇದಕ್ಕೆ ಏನು ಕರಿತೀವಿ, ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕೋಡಾಮಿನೆನ್ಸ್, ರೈಟ್. ಸೊ ದೇರ್ ಆರ್ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ಕೋಡಾಮಿನೆನ್ಸ್ ಆ್ಯಂಡ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇದನ್ನ ಜನರಲಿ ಕೇಳ್ತಿರ್ತಾರೆ ಎಕ್ಸಾಮಿಗೆ. ಸೊ ಅದು ಡಿಫ್ರೆನ್ಸಸ್ ನೋಡ್ಕೊಂಡ್ಬಿಡೋದು. ಸೊ definition first, there are difference definition. The phenomenon where of one side codominance adu, the codominance means the phenomenon where the offspring receives both the parent genes as combination of both the genes. codominance olaga eradu genes, eradu character express ako, dominant character as well as recessive character express ako. ಓಕೆ, ದ ಪೇರೆಂಟ್ ಏನು ಆಫ್ಸ್ಪ್ರಿಂಗ್ ಏನು ಪ್ರೊಡ್ಯೂಸ್ ಆಗಿರುತ್ತಲ್ಲ, ಆಫ್ಸ್ಪ್ರಿಂಗ್ ವಿಲ್ ಬಿ ಹ್ಯಾವಿಂಗ್ ಬೋತ್ ದ ಕ್ಯಾರೆಕ್ಟರ್ಸ್, ಬೋತ್ ದ ಪೇರೆಂಟ್ಸ್ ಕ್ಯಾರೆಕ್ಟರ್ಸ್. ಮೇಲ್ ಪೇರೆಂಟ್ ಕ್ಯಾರೆಕ್ಟರ್ ಇರ್ತೈತಿ ಆ್ಯಂಡ್ ಫೀಮೇಲ್ ಪೇರೆಂಟ್ ಕ್ಯಾರೆಕ್ಟರ್ ಇರ್ತೈತಿ.
ಅದೇ ಥರ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಡೆಫಿನೇಷನ್, ದ ಫಿನಾಮಿನನ್ ವೇರ್ ನೈದರ್ ಒನ್ ಆಫ್ ದ ಪೇರೆಂಟ್ ಜೀನ್ ಈಸ್ ಎಕ್ಸ್ಪ್ರೆಸ್ಡ್ ಬಟ್ ಕಾಂಬಿನೇಷನ್ ಆಫ್ ದ ಪೇರೆಂಟ್ ಜೀನ್ ಈಸ್ ಎಕ್ಸ್ಪ್ರೆಸ್ಡ್. ಅಂದರೆ ಇದರ ಅರ್ಥ ಇಲ್ಲಿ ಪೇರೆಂಟ್ಸ್ದು ಏನು ಕ್ಯಾರೆಕ್ಟರ್ ಐತಲ್ಲ, ರೆಡ್ ಕಲರ್ ಆ್ಯಂಡ್ ವೈಟ್ ಕಲರ್ ಇತ್ತಲ್ಲ, ಸೊ ರೆಡ್ ಕಲರ್ನೂ ಬರಲಿಲ್ಲ, ವೈಟ್ ಕಲರ್ನೂ ಬರಲಿಲ್ಲ, ಬಟ್ ಎರಡು ಕಂಬೈಂಡಾಗಿ ಪಿಂಕ್ ಕಲರ್, ಎರಡರೊಳಗೆ ಒಂದು ಕ್ಯಾರೆಕ್ಟರ್ ಬಂತು ಪಿಂಕ್ ಕಲರ್. ಅಂದ್ರೆ ಇಲ್ಲಿ ಪೇರೆಂಟದು ವೈಟು ಬರಲಿಲ್ಲ, ರೆಡ್ಡು ಬರಲಿಲ್ಲ, ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಅದು ಪಿಂಕ್ ಕಲರ್ ಬಂತು. ಸೊ ಅದು ಇನ್ಕಂಪ್ಲೀಟ್ ಡಾಮಿನೆನ್ಸ್. ಸೊ ನೆಕ್ಸ್ಟ್ ಎಫೆಕ್ಟ್ ಆಫ್ ಹೈಬ್ರಿಡ್. ಸೊ ದಿಸ್ ಈಸ್ ಇಂಡಿಪೆಂಡೆಂಟ್ ಎಫೆಕ್ಟ್. ಯಾವುದು? ಕೋಡಾಮಿನೆನ್ಸ್ ಒಳಗೆ. ಬಿಕಾಸ್ ಈ ಬ್ಲ್ಯಾಕ್ ಕಲರ್ ಆರ್ ವೈಟ್ ಕಲರ್ ದೇ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್, ರೈಟ್? ಬಟ್ ಹಿಯರ್ ಇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಂಟರ್ಮೀಡಿಯೇಟ್ ಆಫ್ ದ ಟೂ ಅಲೀಲ್ಸ್. ಸೊ ಹಿಯರ್ ಒಂದಕ್ಕೊಂದು ಮರ್ಜ್ ಆಗಿ ಬಂದೈತಿ, ಇಲ್ಲಿ ಇಂಟರ್ಮೀಡಿಯೇಟ್ ಎಫೆಕ್ಟ್ ಬಂದೈತಿ. ಇಲ್ಲಿ ಯಾವುದೂ ಇಂಟರ್ಮೀಡಿಯೇಟ್ ಎಫೆಕ್ಟ್ ಇಲ್ಲ, ಇಲ್ಲಿ ಇಂಡಿಪೆಂಡೆಂಟ್ ಎಫೆಕ್ಟ್. ಹಿಯರ್ ಇಟ್ ಈಸ್ ಇಂಟರ್ಮೀಡಿಯೇಟ್ ಎಫೆಕ್ಟ್. ಓಕೆ, ಸೊ ಹಿಯರ್ ಎಫೆಕ್ಟ್ ಆಫ್ ದ ಅಲೀಲ್. ಏನಾಗ್ಯಾವ? ಬೋತ್ ಅಲೀಲ್ಸ್ ಆರ್ ಈಕ್ವಲಿ ಕಾನ್ಸ್ಪಿಕ್ಯುಯಸ್. ಅಂದರೆ ಎರಡು ಈಕ್ವಲ್ ಆಗಿ ಎಕ್ಸ್ಪ್ರೆಸ್ ಆಗ್ಯಾವ. ಬ್ಲ್ಯಾಕ್ ಕಲರ್ ಅಷ್ಟೇ ಬಂದೈತಿ, ವೈಟ್ ಕಲರ್ ಅಷ್ಟೇ ಬಂದೈತಿ. ಹಿಯರ್ ಒನ್ ಅಲೀಲ್ ಇಸ್ ಮೋರ್ ಕಾನ್ಸ್ಪಿಕ್ಯುಯಸ್ ಓವರ್ ದ ಅದರ್. ಇಲ್ಲಿ ಏನಾಗೈತಿ? ರೆಡ್ ಕಲರ್ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಜಾಸ್ತಿ ಬಂದೈತಿ, ಬಟ್ ವೈಟ್ ಕ್ಯಾರೆಕ್ಟರ್ ಕಡಿಮೆ ಬಂದೈತಿ. ರೆಡ್ ಕಲರ್ ಪೂರ ಎಕ್ಸ್ಪ್ರೆಸ್ ಆಗಿಲ್ಲ, ಅದಕ್ಕೆ ಅಂತ ಕಂಪ್ಲೀಟ್ ರೆಡ್ ಆಗಿಲ್ಲ, ಅದು ಪಿಂಕ್ ಆಗೈತಿ ಅಂತೇಳಿ. ಓಕೆ, ಒನ್ ಅಲೀಲ್ ಇಸ್ ಮೋರ್ ಕಾನ್ಸ್ಪಿಕ್ಯುಯಸ್ ಓವರ್ ದ ಅದರ್. ಆ್ಯಂಡ್ ನೆಕ್ಸ್ಟ್ expressed phenotype. So expressed phenotype in codominance, both parental characteristics express in unequal proportion. Both parental characters unequal proportion express ಆಗ್ಯಾವು. Whereas in incomplete dominance none of the parental characteristic is the phenotype is a novel one. ಅಂದರೆ ಇಲ್ಲಿ ಏನಾಗೈತಿ? ನೋವಲ್ ಕ್ಯಾರೆಕ್ಟರ್ ಬಂದೈತಿ. ನೋವಲ್ ಅಂದ್ರೆ ಏನ್ರಿ? ರೆಡ್ಡು ಬರಲಿಲ್ಲ, ವೈಟು ಬರಲಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಹೊಸದು ಬಂತು, ಯಾವುದು? ಪಿಂಕ್ ಕಲರ್ ಬಂತು. ಅದಕ್ಕೆ ನೋವಲ್ ಅಂತ ಕರಿತೀವಿ. ಸೊ ಕ್ವಾಂಟಿಟೇಟಿವ್ ಎಫೆಕ್ಟ್, ಇಲ್ಲೇ ಕ್ವಾಂಟಿಟೇಟಿವ್ ಎಫೆಕ್ಟ್ ಇರೋಂಗಿಲ್ಲ, ಇಲ್ಲೇ ಕ್ವಾಂಟಿಟೇಟಿವ್ ಎಫೆಕ್ಟ್ ಇರ್ತೈತಿ. ಕ್ವಾಂಟಿಟೇಟಿವ್ ಎಫೆಕ್ಟ್ ಅಂದ್ರೆ ಎಷ್ಟು ಕ್ವಾಂಟಿಟಿ ಈ ಪಿಂಕ್ ಕಲರ್ ಬಂದೈತಿ ಅಂತ ಹೇಳ್ತೀವಿ ನಾವು. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ಎಷ್ಟು ಕಲರ್ ಭಾಳ ಪಿಂಕ್ ಆಯಿತು, ಜಾಸ್ತಿ ಪಿಂಕ್ ಆಯಿತು ಅಂದ್ರೆ ಅದು ಕ್ವಾಂಟಿಟಿ ಹೇಳ್ತೀವಿ ನಾವು. ಬಟ್ ಇಲ್ಲಿ ಕೇಸ್ ಈ ಕೋಡಾಮಿನೆನ್ಸ್ ಒಳಗೆ ಕ್ವಾಂಟಿಟೇಟಿವ್ ಎಫೆಕ್ಟ್ ಇರೋಂಗಿಲ್ಲ. ಸೊ these are the differences between codominance and incomplete dominance. So by looking at all these three examples, ನಾವು ಏನೇನು ಹೇಳಿದ್ವಿ ಪ್ರಿವಿಯಸ್ಲಿ? ಫಸ್ಟ್ ಒನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಹೇಳಿದ್ವಿ, ಇನ್ನೊಂದು ಕೋಡಾಮಿನೆನ್ಸ್ ಹೇಳಿದ್ವಿ, ಆಮೇಲೆ ಮಲ್ಟಿಪಲ್ ಅಲೀಲ್ಸ್ ಹೇಳಿದ್ವಿ. ಸೊ ಇವು ಮೂರು ನೋಡಿದ್ರೆ ವೈ ನಾವು ಡಾಮಿನೆಂಟ್ ಅಂತ ಯಾಕೆ ಕರಿಬೇಕು? ಬಿಕಾಸ್ ಯು ಸಿ ಹಿಯರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಒಳಗೆ ಏನಾಯಿತು? ಡಾಮಿನೆಂಟ್ ಅಲೀಲ್ ಯಾವುದು? ರೆಡ್ ಕಲರ್, ಹೌದಾ? ಸೊ ರೆಡ್ ಕಲರ್ ಬರಲೇ ಇಲ್ಲ ಅಲ್ಲಿ, ಹೌದಾ? ಸೊ ಅದಕ್ಕೆ ಯಾಕೆ ಡಾಮಿನೆಂಟ್ ಇರಬೇಕು? ಸೊ ರಿಸೆಸಿವ್ ಕ್ಯಾರೆಕ್ಟರ್ ವೈಟೂ ಬರಲಿಲ್ಲ, ವೈಟ್ ಕಂಪ್ಲೀಟ್ ಡಿಸಪಿಯರೂ ಆಗಲಿಲ್ಲ. ಸೊ ಅದಕ್ಕೆ ಯಾಕೆ ರಿಸೆಸಿವ್ ಅನ್ಬೇಕು? ಡಾಮಿನೆಂಟ್ ಅಂತ ಯಾಕೆ ಕರಿಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ವಶನ್. ಸೊ ಇನ್ನೊಂದು ಯಾವುದು ಕೋಡಾಮಿನೆನ್ಸ್ ಒಳಗೆ ತೊಗೊಂಡ್ರೆ, ಕೋಡಾಮಿನೆನ್ಸ್ ಹೇಳ್ಬೇಕಂದ್ರೆ ಕೋಡಾಮಿನೆನ್ಸ್ ಒಳಗೆ ಏನಾಗ್ತಿ? ಎರಡು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಕೋ, ಬ್ಲ್ಯಾಕ್ ಆ್ಯಸ್ ವೆಲ್ ಆಸ್ ವೈಟ್, ಹೌದಿಲ್ಲ ರೀ? ಸೊ ಅದಕ್ಕೆ ಬ್ಲ್ಯಾಕಿಗೆ ಡಾಮಿನೆಂಟ್ ಅನ್ಬೇಕು, ವೈಟಿಗೆ ಡಾಮಿನೆಂಟ್ ಅನ್ಬೇಕು ಅನ್ನೋ ಕನ್ಫ್ಯೂಷನ್ ಇರ್ತದೆ, ರೈಟ್? ಸೊ ಅದೊಂದು ಕ್ವಶನ್ ಹೇಳ್ತೈತಿ. ಎರಡನೇ ಕ್ವಶನ್ ಏನಲ್ಲಿ? ವೈ ಸಮ್ ಅಲೀಲ್ಸ್ ಆರ್ ಡಾಮಿನೆಂಟ್ ಆ್ಯಂಡ್ ಸಮ್ ಅಲೀಲ್ಸ್ ಆರ್ ರಿಸೆಸಿವ್. ಎದಕ್ಕೆ ನಾವು ಡಾಮಿನೆಂಟ್ ಅಂತ ಕರಿತೀವಿ, ಯಾವುದಕ್ಕೆ ರಿಸೆಸಿವ್ ಅಂತ ಕರಿತೀವಿ, ಅದಕ್ಕೆ ಕರಿಬೇಕಂಗೆ ಅಂಥೇಳಿ ನಮ್ಗೆ ಒಂದು ಪರ್ಟಿಕ್ಯುಲರ್ ಕ್ವಶನ್ ಹೇಳೋದು ಸಹಜ, ಸುಲಭ. ಓಕೆ, ಸೊ ಇದನ್ನು ತಿಳ್ಕೊಬೇಕಂದ್ರೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ದ ಜೀನ್ ವರ್ಕ್ಸ್. ಓಕೆ, ಸೊ ಜೀನ್ ಯಾವ ಥರ ವರ್ಕ್ ಆಕೈತಿ ಅನ್ನೋದನ್ನು ತಿಳ್ಕೊಬೇಕು ನಾವು. ಓಕೆ, ಈ ಜೀನ್ ಅನ್ನೋದು ಏನಪ್ಪ? ಇಟ್ ಈಸ್ ಅ ಪಾರ್ಟ್ ಆಫ್ ಕ್ರೋಮೋಸೋಮ್, ಹೌದಿಲ್ಲ ರೀ? ಸೊ ಜೀನ್ ಏನಿದು ಕ್ರೋಮೋಸೋಮ್ ಮೇಲೆ ಇರ್ತೈತೆ ಒಂದು ಸಣ್ಣ ಪಾರ್ಟ್. ಕ್ರೋಮೋಸೋಮ್ಸ್ ಕಂಟೈನ್ ಮೆನಿ ಜೀನ್ಸ್. ಸೊ ಈಚ್ ಜೀನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಒನ್ ಕ್ಯಾರೆಕ್ಟರ್, ರೈಟ್? ಸೊ ಅಂದರೆ ಏನು ರೀ? ಜೀನ್ ಈಸ್ ಇದೇನು ನ್ಯೂಕ್ಲಿಯಸ್ ಒಳಗೆ ಏನು ಕ್ರೋಮೋಸೋಮ್, ನ್ಯೂಕ್ಲಿಯಸ್ ಸೆಲ್ ತೊಗೊಂಡ್ರೆ ಸೆಲ್ ಒಳಗೆ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗೆ ಕ್ರೋಮೋಸೋಮ್ಸ್ ಇರ್ತವೆ. ಸೊ ಆ ಕ್ರೋಮೋಸೋಮ್ಸ್ ಒಳಗೆ ಈ ಜೀನ್ಸ್ ಇರ್ತವೆ. ಓಕೆ, ಸೊ ಅದರ ಅರ್ಥ ಜೀನ್ ಈಸ್ ಅ ಪಾರ್ಟ್ ಆಫ್ ಕ್ರೋಮೋಸೋಮ್. ಓಕೆ, ಸೊ ನೀವು ನೆನಪಿದ್ರೆ ಈ ಜೀನ್ ಅಥವಾ ಕ್ರೋಮೋಸೋಮ್ ಅನ್ನೋದು ಏನೇವು? ಇಟ್ ಕಂಟೈನ್ಸ್ ಇನ್ಫಾರ್ಮೇಷನ್. ಓಕೆ, ಸೊ ಜಿ ಅಂದರೆ ಕ್ರೋಮೋಸೋಮ್ಸ್ ಆರ್ ಬ್ಲೂ ಪ್ರಿಂಟ್ ಆಫ್ ಲೈಫ್ ಅಂತ ಹೇಳ್ತೀವಿ ನಾವು ಕ್ರೋಮೋಸೋಮ್ಸ್ಗೆ,
ಹೌದಾ. ಬ್ಲೂ ಪ್ರಿಂಟ್ ಆಫ್ ಲೈಫ್ ಇಸ್ ಕ್ರೋಮೋಸೋಮ್ ಅಂತ ಕರಿತೀವಿ, ಹೌದಾ. ಸೊ ಬ್ಲೂ ಪ್ರಿಂಟ್ ಅದೇನ್ರಿ, ಈ ಮಣಿ ಸೇ ಫಾರ್ ಎಕ್ಸಾಂಪಲ್ ಮಣಿ ಕಟ್ಟಾತೀರ ಅಂದ್ಕೊಟ್ರಿ. ಸೊ ಮಣಿ ಕಟ್ಟತ್ನಾಗ ನಕಾಶ್ ಹಾಕಾರ ನೋಡ್ರಿ. ಮೊದಲು ಮಣಿ ಕಟ್ಟೋಕ್ಕಿಂತ ಮೊದಲು ಪಾಯ ಆಡೋಕ್ಕಿಂತ ಮೊದಲು ನಕಾಶ್ ಹಾಕಾರಲ್ಲ. ಸೊ ಆ ನಕಾಶಕ್ಕೆ ಅಂತ ಕರಿತೀವಿ ನಾವು ಬ್ಲೂ ಪ್ರಿಂಟ್ ಅಂತ ಕರಿತೀವಿ, ಹೌದಾ. ಸೊ ಅದೇ ಥರ ಈ ಕ್ಯಾರೆಕ್ಟರ್ ಯಾವುದೋ ಒಂದು ಪರ್ಸನ್ನ, ಪ್ರಾಣಿ ಅಥವಾ ಪಕ್ಷಿ ಏನಾರೇ ಆಗಲಿ, ಯಾವುದೋ ಒಂದು ಜೀವಿ ಇತ್ತ, ಸೊ ಅದು ಹಿಂಗೆ ಇರಬೇಕು, ಇದೇ ಥರ ಕ್ಯಾರೆಕ್ಟರ್ ಶೋ ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ ಏನು ಬ್ಲೂ ಪ್ರಿಂಟ್ ಐತಿಲ್ಲ, ಆ ಬ್ಲೂ ಪ್ರಿಂಟನ್ನು ಹೊಂದಿರುವಂಥ ಪಾರ್ಟ್ ಯಾವುದು, ಕ್ರೋಮೋಸೋಮ್. ಕರೆಕ್ಟ್, ಜೀನ್. ಆ ಕ್ರೋಮೋಸೋಮ್ಸ್ ಒಳಗೆ ಜೀನ್ ಇರ್ತಾವೆ, ಯಾವ ಕ್ಯಾರೆಕ್ಟರ್ ಹೆಂಗೆ ಆಗ್ಬೇಕಂತೇಳಿ. ಓಕೆ, ಜಸ್ಟ್ ಅ ಮಿನಿಟ್, ವಿಲ್ ಚೆಕ್ ಒನ್ಸ್. ಓಕೆ, ಸಾರಿ. ಸೊ ಇಲ್ಲೇ ಏನು ಹೇಳ್ತಾ ಇದ್ದೀನಿ ನಾನು, ಜೀನ್ ಈಸ್ ಅ ಬ್ಲೂ ಪ್ರಿಂಟ್. ಓಕೆ, ಇಟ್ ಓನ್ಲಿ ಕಂಟೈನ್ಸ್ ಇನ್ಫಾರ್ಮೇಷನ್. ಸೊ ಯಾವ ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅನ್ನೋದು ಇನ್ಫಾರ್ಮೇಷನ್ ಕೊಡೋ ಪಾರ್ಟ್ ಯಾವುದು, ಜೀನ್. ಓಕೆ, ಬಟ್ ಒಂದು ಎಕ್ಸಾಂಪಲ್ ತೊಗೊಂಡಿ ನಾವು ಇಲ್ಲಿ, ಯಾವುದು ಟ್ರೇಡ್ ರೆಡ್ ಕಲರ್ ಪ್ರೊಡ್ಯೂಸ್ ಮಾಡುವಂಥದ್ದು ಜೀನ್ ಯಾವುದು, ಕ್ಯಾಪಿಟಲ್ ಆರ್. ಓಕೆ, ಸೊ ಇನ್ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ದೇರ್ ಆರ್ 2 ಕಾಪೀಸ್ ಆಫ್ ದ ಸೇಮ್ ಜೀನ್. ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ಒಳಗೆ 2 ಕಾಪಿ ಇರ್ತಾವೆ, ಕ್ಯಾಪಿಟಲ್ ಆರ್ 2 ಇರ್ತಾವೆ. ಓಕೆ, ಸೊ 2 ಕೂಡಿದಾಗಷ್ಟೇ ಅದು ರೆಡ್ ಕಲರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ 2 ಕೂಡಿರಲಿಲ್ಲ ಅಂದರೆ ಅದು ರೆಡ್ ಕಲರ್ ಪ್ರೊಡ್ಯೂಸ್ ಮಾಡೋಂಗಿಲ್ಲ. ಓಕೆ, ಅದಕ್ಕೆ ಇಲ್ಲಿ ಏನು ಕೊಟ್ಟಿವಿ, ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ಕ್ಯಾಪಿಟಲ್ ಆರ್ 2 ಇದ್ದಾಗಷ್ಟೇ ರೆಡ್ ಕಲರ್ ಪ್ರೊಡ್ಯೂಸ್ ಮಾಡ್ತೈತಿ. ಅದರ ಅರ್ಥ ಇಲ್ಲಿ ನೋಡ್ರಿ, ಜೀನ್ ಏನಾಗೈತಿ, ಜೀನ್ ಇದ್ದದ್ದು ಒಂದು ಪರ್ಟಿಕ್ಯುಲರ್ ಎನ್ಸೈಮನ್ನು ರೆಡಿ ಮಾಡ್ತದೆ. ಸೊ ಆ ಎನ್ಸೈಮ್ ರೆಡ್ ಕಲರ್ ಪ್ರೊಡ್ಯೂಸ್ ಮಾಡುವಂಥ ಕಾರಣ ಆಗಿರ್ತೈತಿ. ಆ ಎನ್ಸೈಮ್ ಏನು ಮಾಡ್ತಾ, ರೆಡ್ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಜೀನ್ ಓನ್ಲಿ ಕಂಟೈನ್ಸ್ ಇನ್ಫಾರ್ಮೇಷನ್. ದ್ಯಾಟ್ ಇನ್ಫಾರ್ಮೇಷನ್ ಈಸ್ ಪ್ರಾಸೆಸ್ಡ್ ಟು ಫಾರ್ಮ್ ಆನ್ ಎನ್ಸೈಮ್. ಸೊ ದ್ಯಾಟ್ ಎನ್ಸೈಮ್ ವಿಲ್ ಗಿವ್ ದ ರೆಡ್ ಕಲರ್, ರೈಟ್. ಸೊ ಇದನ್ನು ತಿಳ್ಕೊಂಬಿಟ್ರಿ, ಜೀನ್ ಡೈರೆಕ್ಟ್ಲಿ ವರ್ಕ್ ಆಗಿಲ್ಲ, ಜೀನ್ ಬರೀ ಇನ್ಫಾರ್ಮೇಷನ್ ಕೊಡುತ್ತೆ. ಆ ಇನ್ಫಾರ್ಮೇಷನ್ ಯೂಸ್ ಮಾಡ್ಕೊಂಡು ಎನ್ಸೈಮ್ ರೆಡಿ ಮಾಡ್ಕೋಬೇಕು. ಎನ್ಸೈಮ್ ರೆಡಿ ಮಾಡ್ಕೊಂಡ್ಮೇಲೆ ಆ ಎನ್ಸೈಮ್ ಏನಾಕೈತಿ, ರೆಡ್ ಕಲರ್ ಪ್ರೊಡ್ಯೂಸ್ ಮಾಡ್ತೈತಿ. ಓಕೆ, ಇದನ್ನು ಸ್ವಲ್ಪ ತಲೆಗೆ ಇಟ್ಕೊಟ್ರಿ. ಹಿಯರ್ ಇಲ್ಲಿ ನೋಡ್ರಿ, read this point, both R and R are jointly expressing the normal character, that is red color. ಸೊ ರೆಡ್ ಕಲರ್ ಬರಬೇಕಂದ್ರೆ ಇಲ್ಲಿ 2 R and R ಜೀನ್ಸ್, R and R ಅಲೀಲ್ಸ್ ಇರ್ತಾವಲ್ಲ, 2 ಜಾಯಿಂಟ್ ಆಗಿದ್ರಷ್ಟು ರೆಡ್ ಕಲರ್ ಬರುತ್ತೆ, ಇಲ್ಲಾಂದ್ರೆ ಬರೋಂಗಿಲ್ಲ. ಬಟ್ ವಾಟ್ ಹ್ಯಾಪನ್ಸ್ ಇನ್ ಹೆಟ್ರೋಜೈಗಸ್ ಕಂಡೀಷನ್, ಅದು ನೋಡೋಣ. ಇನ್ ಹೆಟ್ರೋಜೈಗಸ್ ಕಂಡೀಷನ್ ಕ್ಯಾಪಿಟಲ್ ಆರ್ ಆ್ಯಂಡ್ ಸ್ಮಾಲ್ ಆರ್, ಒಂದು ಕ್ಯಾಪಿಟಲ್ ಆರ್ ಐತಿ, ಇನ್ನೊಂದು ಕ್ಯಾಪಿಟಲ್ ಆರ್ ಐತಿ, ಇನ್ನೊಂದು ಸ್ಮಾಲ್ ಆರ್ ಐತಿ, ರೈಟ್. ಸೊ ಹಿಯರ್ ಸ್ಮಾಲ್ ಆರ್ ಏನು ಕರಿತೀವಿ, ಒನ್ ಅಲೀಲ್ ಈಸ್ ಮಾಡಿಫೈಡ್. ಸ್ಮಾಲ್ ಆರ್ ಈಸ್ ಅ ಮಾಡಿಫೈಡ್ ಅಲೀಲ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಯಾಪಿಟಲ್ ಆರ್ ಬದಲಿ ಏನೋ ಜೀನ್ ಪೇರಿಂಗ್ ಆಗಬೇಕಾದ್ರೆ ಸ್ಮಾಲ್ ಆರ್ ಬಂದುಬಿಟ್ಟೈತಿ. ಸೊ ಸ್ಮಾಲ್ ಆರ್ ಅಂದಾಗ ಇಲ್ಲೇ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ರೆಡ್ ಕಲರ್ ಪ್ರೊಡ್ಯೂಸ್ ಆಗಂಗಿಲ್ಲ. ಏನಾಗುತ್ತೆ, ರೆಡ್ ಕಲರ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಎನ್ಸೈಮ್ ಬರಬೇಕು. ಸೊ ಎನ್ಸೈಮ್ ಇರಬೇಕಂದ್ರೆ ಕ್ಯಾಪಿಟಲ್ ಆರ್ ಬರಬೇಕಾಗಿತ್ತು. ಸೊ ಕ್ಯಾಪಿಟಲ್ ಆರ್ ಇಲ್ಲ, ಒಂದೇ ಕ್ಯಾಪಿಟಲ್ ಆರ್ ಐತಿ. ಸೊ ಎನ್ಸೈಮ್ ಅರ್ಧಂಬರ್ಧ ರೆಡಿ ಆಗುತ್ತೆ ಅಲ್ಲಿ. ಓಕೆ, ಅದಕ್ಕೆ ಏನು ಕರಿತೀವಿ, ಒನ್ ಅಲೀಲ್ ಈಸ್ ಮಾಡಿಫೈಡ್. ಸ್ಮಾಲ್ ಆರಿಗೆ ಮಾಡಿಫೈಡ್ ಅಲೀಲ್ ಅಂತ ಕರಿತೀವಿ. ಓಕೆ, ಸೊ ವೆನ್ the modified allele will not be able to produce normal character. So modified allele, ಈ modified allele 3 ಡಿಫ್ರೆಂಟ್ ಕೇಸಸ್ ಒಳಗೆ ಮಾಡಿಫೈ ಆಗ್ಬೋದು. ಒಂದು, ಇದು ಕ್ಯಾಪಿಟಲ್ ಆರ್ ಹೆಂಗೈತಿಲ್ಲ ಹಂಗೆ ಬಿಹೇವ್ ಮಾಡ್ಬೋದು, ಅಥವಾ ಎರಡನೇ ಕೇಸನ್ನು ಸ್ಮಾಲ್ ಆರ್ ಏನೈತಿ, ಇದು ಈ ಸ್ಮಾಲ್ ಆರ್ ಏನೈತಿಲ್ಲ ಇದು ಈ ಕ್ಯಾಪಿಟಲ್ ಆರ್ ಜೊತೆ ಮಿಂಗಲ್ ಆಗದೇನೂ ಇರ್ಬೋದು. ಸೊ ಅಥವಾ ಇಟ್ ಕ್ಯಾನಾಟ್ ಪ್ರೊಡ್ಯೂಸ್ ಎನ್ಸೈಮ್ ಆಲ್ಸೋ. So these 3 possibilities are present. So ಇಲ್ಲಿ ಕೊಟ್ಟಾರ, ಫಸ್ಟ್ ಏನೈತಿ, gene is transformed into enzyme and that enzyme is responsible for the production of red color, right. ಫಸ್ಟ್ ಕೇಸ್ ಒಳಗೆ ಇಲ್ಲಿ 2 ಕ್ಯಾಪಿಟಲ್ ಆರ್ ಅಲೀಲ್ ಐತಿ. ಓಕೆ, ಸೊ ಏನಾಗೈತಿ, 2 ಅಲೀಲವು ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಎನ್ಸೈಮ್, ರೆಡ್ ಕಲರ್ ಎನ್ಸೈಮ್ ಪ್ರೊಡ್ಯೂಸ್ ಆಗೈತಿ ಇಲ್ಲೇ. ಸೊ ರೆಡ್ ಕಲರ್ ಎನ್ಸೈಮ್ ಪ್ರೊಡ್ಯೂಸ್ ಆಗೋದ್ರಿಂದ ರೆಡ್ ಕಲರ್ ಫಾರ್ಮೇಷನ್ ಆಗೈತಿ. ಓಕೆ, ಬಟ್ ಈ ಕೇಸ್ ಒಳಗೆ ನೋಡ್ರಿ, ಒಂದು ಕ್ಯಾಪಿಟಲ್ ಆರ್ ಐತಿ, ಒಂದು ಸ್ಮಾಲ್ ಆರ್ ಐತಿ. ಸೊ ಹಿಯರ್ ಎನ್ಸೈಮ್ ಈಸ್ ನಾಟ್ ಕಂಪ್ಲೀಟ್ಲಿ, ಇಟ್ ಈಸ್ ಪಾರ್ಷಿಯಲಿ ಪ್ರಿಪೇರ್ಡ್. ಎನ್ಸೈಮ್ ಕಂಪ್ಲೀಟಾಗಿ ರೆಡಿ ಆಗಿಲ್ಲ. ಸೊ ಇಲ್ಲಿ ಓನ್ಲಿ ಅರ್ಧ ಎನ್ಸೈಮ್, ಈ ಅರ್ಧ ಎನ್ಸೈಮ್ ಅಷ್ಟೇ ರೆಡಿ ಆಗಿದೆ. ಸೊ ಇನ್ನೊಂದು ಅರ್ಧ ಎನ್ಸೈಮ್ ರೆಡಿ ಆಗಿಲ್ಲ.
ಸೊ ಅದಕ್ಕೆ ಇಲ್ಲಿ ಏನಾಯಿತು ಸೆಕೆಂಡ್ ಕೇಸ್ ಒಳಗೆ ದಿಸ್ ವಿಲ್ ಬಿಕಮ್ ಪಿಂಕ್ ಕಲರ್. ಸೊ ಪಾರ್ಡನ್ ಮೀ, ಇಯರ್ ಪಿಂಕ್ ಕಲರ್ ತೋರಿಸಿಲ್ಲ ನಾನು. ಸೊ ಇದೇನಾಗೈತಿ ಬ್ಲೆಂಡಿಂಗ್ ತೋರಿಸ್ತಿಲ್ಲ. ದಿಸ್ ಈಸ್ ದ ಸೆಕೆಂಡ್ ಕೇಸ್ ಇನ್ ವಿಚ್ ಫಾರ್ಮೇಷನ್ ಆಫ್ ಪಿಂಕ್ ಕಲರ್. ಓಕೆ, ಸೊ ದಿಸ್ ಕಾನ್ಸೆಪ್ಟ್ ಇದರೊಳಗೆ ಡಾಮಿನೆನ್ಸ್ ಅನ್ನೋದು ಜೀನ್ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ. ಬಟ್ ಹಿಯರ್ ದ ಡಾಮಿನೆಂಟ್ ಕ್ಯಾರೆಕ್ಟರ್ ಈಸ್ ಡಿಪೆಂಡೆಡ್ ಆನ್ ಜೀನ್ ಪ್ರಾಡಕ್ಟ್. ಸೊ ಜೀನ್ ಪ್ರಾಡಕ್ಟ್ ಯಾವುದ್ರಿ? ಎಂಜೈಮ್. Okay, so concept of dominance is defined based on the expressed product or the gene product. Okay, gene ಏನು ಪ್ರೊಡ್ಯೂಸ್ ಮಾಡ್ತೈತಿ? ಎಂಜೈಮ್ ಪ್ರೊಡ್ಯೂಸ್ ಮಾಡ್ತೈತಿ. ಸೊ ಆ ಎಂಜೈಮ್, that enzyme is responsible for the change of color. ರೆಡ್ ಆಗ್ಬೋದು, ಅಥವಾ ವೈಟ್ ಆಗ್ಬೋದು, ಅಥವಾ ಪಿಂಕ್ ಆಗ್ಬೋದು. ಸೊ if the gene is not able to produce enzyme, then that enzyme is neither called as dominant nor recessive. Okay, so this is the concept of dominance. So hopefully